नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरागिणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री 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 सच्चिदानन्देन्द्र सरस्वती महासद्गुरुभ्यो ನಿನ್ನೆ ಈ ಒಂದು ದೋಷವನ್ನು ಆರೋಪ ಮಾಡಿದ. ಸಂಸಾರಿತ್ವ ಅಂತಿದ್ರೆ ಶಾಸ್ತ್ರ ವ್ಯರ್ಥ ಆಗತ್ತಲ್ಲ ಅಂತ. ಅಲ್ಲಪ್ಪ, ಮೋಕ್ಷದಲ್ಲಿ ಎಲ್ಲಾ ವಾದಿಗಳು ಇದನ್ನು ಒಪ್ಕೊಂಡಿದ್ದಾರೆ, ನಮಗ್ ಮಾತ್ರ ಅಲ್ಲ ಅಂತಂದ್ರು. ಹಾಗನ್ಬೇಡಿ, ಎಲ್ಲಾ ವಾದಿಗಳಿಗೂ ನಿಮಗೂ ನೀವು ಕಂಪೇರ್ ಮಾಡಬೇಡಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದ್ವೈತಿಗಳಿಗೂ ನಿಮಗೂ ಸಮಾನ ಅಲ್ಲ. ದ್ವೈತಿಗಳು ಏನ್ ಮಾಡ್ತಾರೆ, ನಾನು ಆತ್ಮನೋ ಬಂಧ ಮುಕ್ತಾವಸ್ಥೆ ಪರಮಾರ್ಥದ ಏವ ವಸ್ತುಭೂತೆ ಮತ್ತೆ ದ್ವೈತಿನಾಂ ಸರ್ವೇಷಾಂ. नो आत्मनो बन्धमुक्तावस्थे परमार्थद एव वस्तुभूते मते द्वैतिनां सर्वेषां. ದ್ವೈತಿಗಳಿಗೆ ಹೋಲಿಕೆ ತಗೋಬೇಡಿ ಸ್ವಾಮಿ, ನೀವು ದ್ವೈತಿಗಳು ಬೇರೆ ಅದ್ವೈತಿಗಳು ಬೇರೆ. ದ್ವೈತಿಗಳಿಗೆ ಬಂಧಾವಸ್ಥೆಯು ನಿಜ, ಮುಕ್ತಾವಸ್ಥೆಯು ನಿಜ. ನಿಮ್ಗೆ ಹಂಗಿಲ್ಲ, ಒಂದೇ ನಿಜ, ಇನ್ನೊಂದು ಸುಳ್ಳು. ಅದನ್ನ ನಿಮ್ಗೆ ದೋಷ ಬರುತ್ತೆ, ಅವ್ರಿಗೆ ದೋಷ ಬರಲ್ಲ. ನೀವು ಹೆಂಗೆ ಅವ್ರವ್ರನ್ನೇ ನಮ್ಗೆ ಸಮಾನ ಅಂದ್ಬಿಟ್ರಲ್ಲ. ಎಲ್ಲಾ ಬಾದಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ, ಮೋಕ್ಷದಲ್ಲಿ ಯಾವ ವ್ಯವಹಾರವೂ ಇಲ್ಲ, ದ್ವೈತದಲ್ಲಿ ಶಾಸ್ತ್ರ ಶಿಷ್ಯಾದಿ ವ್ಯವಹಾರವಿಲ್ಲ, ಅಲ್ಲಿ ದೋಷ ನಾವು ಒಬ್ಬನೇ ಪರಿಹರಿಸ್ಕೋಬೇಕಾಗಿಲ್ಲ, ಎಲ್ರಿಗೂ ಈ ದೋಷ ಬರುತ್ತೆ ಅಂದ್ಬಿಟ್ರಲ್ಲ. ಹಂಗೆ ಬರಲ್ಲ. ಅವರಿಗೆ ದ್ವೈತ ಅವಸ್ಥೆ ಪರಮಾರ್ಥವಾಗಿ ಇರುತ್ತೆ. ಪ್ರಪಂಚ ಯಾರು ಮುಕ್ತನಾದರೋ, ಮೋಕ್ಷ ಆದರೂ ಪ್ರಪಂಚ ಪ್ರಪಂಚ ಇರುತ್ತೆ, ಅವರಿಗೆ ಶಾಸ್ತ್ರ ಸಾರ್ಥಕವಾಗತ್ತೆ, ಅವರು ವ್ಯವಹಾರ ನಡೆಸ್ತಾರೆ. ನಿಮ್ ಪ್ರಕಾರ ಪ್ರಪಂಚ ಇರೋದೇ ಇಲ್ವಲ್ಲ. ಏಕಾಂತವಾಗಿ ಅದ್ವೈತವನ್ನು ಒಪ್ಪುವ ನಿಮಗೆ ಶಾಸ್ತ್ರ ಶಿಷ್ಯ ಯಾರಿಗೂ ಇಲ್ಲ. ಜ್ಞಾನಿಗೆ ಅಲ್ಲಲ್ಲ, ಯಾರಿಗೂ ಇಲ್ಲ. ನಮ್ಮ ಪ್ರಕಾರ ಹಂಗಲ್ಲ, ಜ್ಞಾನಿಗೆ ಮಾತ್ರ ಇಲ್ಲ, ಅಜ್ಞಾನಿಗೆ ನಮ್ಗುಂಟು. ಅಜ್ಞಾನಿಗಳು ಇರ್ತಾರೆ, ಪ್ರಪಂಚ ಇರುತ್ತೆ, ಅವ್ರಿಗೆ ಎರಡೂ ಸತ್ಯವೇ, ಒಂದು ಮಾತ್ರ ಸತ್ಯ ಅಲ್ಲ. ಬಂಧಾವಸ್ಥೆಯು ಸತ್ಯ, ಮುಕ್ತಾವಸ್ಥೆಯು ಸತ್ಯ. ನಿಮಗೆ ಮುಕ್ತಾವಸ್ಥೆ ಒಂದೇ ಸತ್ಯ, ಬಂಧಾವಸ್ಥೆ ಸತ್ಯ ಅಂತ ಅನ್ನೋಲ್ಲ ನೀವು. ಅದೇ ನಿಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ನಿಮಗೆ ಈ ದೋಷ ಬರುತ್ತೆ, ಅವ್ರಿಗೆ ಆ ದೋಷ ಬರಲ್ಲ. ಇದಕ್ಕೂ ಏನು ಉತ್ತರ ಕೊಡ್ತೀರಾ ಅಂತ ಆಕ್ಷೇಪ ಮಾಡ್ತಿದ್ದಾನೆ. अतः ಹೇಯೋಪಾದೇಯ ತತ್ಸಾಧನ ಸದ್ಭಾವೇ ಶಾಸ್ತ್ರಾದ್ಯರ್ಥವತ್ವಂ ಸ್ಯಾತ್. ದ್ವೈತಿಗಳಿಗೆ ಹೇಯ ಬಿಡಬೇಕಾದಂತಹ ಅಕಾರ್ಯ ಅಂತ ಉಂಟು, ಉಪಾದೇಯ ಸ್ವೀಕಾರ ಮಾಡಬೇಕಾದಂತಹ ಒಳ್ಳೆಯ ಕೆಲಸ ಅಂತ ಉಂಟು. ಹೇಯೋಪಾದೇಯ ಸದ್ಭಾವ ಅಂದ್ರೆ ಅದು ಇದ್ದ ಮೇಲೆ ಅದರ ಸಾಧನವೂ ಇದೆ. ಬಿಡೋದಕ್ಕೆ ಏನ್ ಸಾಧನವೋ, ತೆಗೆದುಕೊಳ್ಳೋಕೆ ಏನ್ ಸಾಧನವೋ ಅದೂ ಸತ್ಯ. ಬಿಡೋದೂ ಸತ್ಯ, ಬಿಡೋಕ್ ಸಾಧನವೂ ಸತ್ಯ, ಬಿಡುವವನು ಸತ್ಯ. ನಿಮ್ಮಲ್ಲಿ ಹಂಗಿಲ್ಲ. ಅದ್ವೈತ ಒಂದೇ ಸತ್ಯ, ದ್ವೈತ ಮಿಥ್ಯೆ. ಆದ್ರೆ ನಿಮಗೂ ಅವ್ರಿಗೂ ಸಮಾನ ಅಲ್ಲ. ಹೇಯಾನ ಬಿಡೋದು, ಉಪಾದೇನ ತೆಗೆದುಕೊಳ್ಳೋದು, ತತ್ ಸಾಧನ ಅಂದ್ರೆ ಅದೆರಡಕ್ಕೆ ಬೇಕಾದ ಸಾಧನ. ಅದೆರಡು ಇದ್ಕೊಂಡಿರುತ್ತೆ ಅಂತ ಆದ್ಮೇಲೆ ಅವ್ರಿಗೆ ಶಾಸ್ತ್ರಾದಿಗಳು, ಶಾಸ್ತ್ರ ಶಿಷ್ಯ ಸಾಧನ ಗುರು ಎಲ್ಲ ಅರ್ಥವತ್ತಾಗಿದೆ, ಪ್ರಯೋಜನ ಉಳ್ಳದ್ದಾಗಿದೆ. ನಿಮಗೆ ಪ್ರಯೋಜನ ಇಲ್ಲ, ಅದು ನಿಮಗೆ ದಂಡ ಆಯಿತು ಅಂತಂದ. ಅದ್ವೈತಿನಾಂ ಪುನಃ ದ್ವೈತಸ್ಯ ಅಪರಮಾರ್ಥತ್ವಾತ್ ಅವಿದ್ಯಾಕೃತತ್ವಾತ್ ಬಂಧಾವಸ್ಥಾಯಾಶ್ಚ ಆತ್ಮನಃ ಅಪರಮಾರ್ಥತ್ವೇ ನಿರ್ವಿಷಯತ್ವಾತ್ ಶಾಸ್ತ್ರಾದ್ಯಾನರ್ಥಕ್ಯಂ ಇತಿ ಚೇತ್. ಅದ್ವೈತಿಗಳಾಗಿರೋ ನಿಮಗಾದರೂ ದ್ವೈತವು ಪರಮಾರ್ಥವೇ ಅಲ್ಲ, ದ್ವೈತವು ಇಲ್ಲವೇ ಇಲ್ಲ. ಅದ್ವೈತ ಒಂದೇ ಇರುವುದು. ಅದ್ವೈತಂ ಪರಮಾರ್ಥೋಹಿ ದ್ವೈತಂ ತದ್ಭೇದ ಉಚ್ಯತೆ. ನೀವು ಪರಮಾರ್ಥವೇ ತಪ್ಪಲಿಕೆಯಿಂದ ದ್ವೈತವಾಗಿ ತೋರ್ತಾ ಇದೆ ನೀವು ಹೇಳೋರು. ಅವ್ರು ಹಂಗಲ್ಲ, ತಪ್ಪಲಿಕೆಯಿಂದ ದ್ವೈತ ತೋರುತ್ತೇನಲ್ಲ. ದ್ವೈತವೂ ಸತ್ಯ, ಅದ್ವೈತವೂ ಸತ್ಯ. ಅಲೆನರೆ ಗುಳ್ಳೆಯೂ ಸತ್ಯ, ಸಮುದ್ರವೂ ಸತ್ಯ. ನೀವು ಹಂಗನ್ನಲ್ಲ, ಸಮುದ್ರ ಮಾತ್ರ ಸತ್ಯ, ಅಲೆನರೆ ಗುಳ್ಳೆಯೆಲ್ಲ ಬರೀ ತೋರಿಕೆ ಇರ್ತೀರ. ಇದು ಹೊಂದೋದಿಲ್ಲ. ದ್ವೈತವು ಅಪರಮಾರ್ಥವಾಗಿರುವುದರಿಂದ ಅದೆಲ್ಲ ಅವಿದ್ಯಾಕೃತ, ತಪ್ಪಲಿಕೆಯಿಂದ ಕೃತ ಅಂದ್ರೆ ಕಲ್ಪಿತ ಅಂತ, ಅವಿದ್ಯಾ ಕಲ್ಪಿತವಾಗಿರುವುದರಿಂದ ಬಂಧಾವಸ್ಥೆಯು ಇದೆಯಲ್ಲ, ಬಂಧಾವಸ್ಥೆಯಿಂದ ಆಗಿರ್ತಕ್ಕಂತಹ ನಿಮಗೆ ಅಂದ್ರೆ ವೇದಾಂತಿಗಳಾಗಿರ್ತಕ್ಕಂಥ ಶಂಕರಾಚಾರ್ಯರ ಅನುಯಾಯಿಗಳು ಶಂಕರಾಚಾರ್ಯರಿಗೆ ಅದು ದ್ವೈತ ಅಪರಮಾರ್ಥವಾಗಿರುವುದರಿಂದಲೂ ಅದು ಅವಿದ್ಯಾ ಕಲ್ಪಿತವಾಗಿರುವುದರಿಂದಲೂ ಬಂಧಾವಸ್ಥೆ ಇದೆಯಲ್ಲ, ಬಂಧಾವಸ್ಥೆಯ ಆತ್ಮನು ಅಪರಮಾರ್ಥತೆ.
ತನ್ನ ಆತ್ಮನಿಗೆ ಬಂಧಾವಸ್ಥೆ ಅಂದ್ರೆ ನಿಜವಾಗಿ ಇಲ್ಲವೇ ಇಲ್ಲ, ಕನಸಿದ್ದಾಗೆ. ನೀವು ಕನಸು ಅಂತೀರಾ, ಎಚ್ಚರು ಕನಸು 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 ಎಲ್ಲ ಕನಸು, ಅದ್ವೈತ ಸ್ವರೂಪ ಒಂದೇ ಪರಮಾರ್ಥ ಅಂತಂತೀವಿ. ಹಾಗಾಗಿ ನಿಮಗೆ ವಿಷಯವೇ ಇಲ್ಲ, ಶಾಸ್ತ್ರಕ್ಕೂ ವಿಷಯವಿಲ್ಲ, ಮತ್ತೆ ಗುರುವೂ ಇಲ್ಲ, ಶಿಷ್ಯವೂ ಇಲ್ಲ, ಸಾಧನವೂ ಇಲ್ಲ. ಹಾಗಾಗಿ ಶಾಸ್ತ್ರ ಅನರ್ಥಕವಾಗತ್ತಲ್ಲ ಅಂತ. ಅಲ್ಲ, ಅನರ್ಥಕ ಅನ್ನೋದು ಇಲ್ಲ ಅಂತ ಗೊತ್ತಾಗಲಿಲ್ಲ ಅವನಿಗೆ. ವಿಷಯವೇ ಇಲ್ಲದೆ ಶಾಸ್ತ್ರ ಇರುತ್ತಲ್ಲ, ಶಾಸ್ತ್ರ ಇದ್ದು ವ್ಯರ್ಥವಾಗತ್ತೆ ಅನ್ನೋದಾದ ಶಾಸ್ತ್ರವೂ ಇಲ್ಲ ನಮ್ಮ ಪ್ರಕಾರ. ನೆನ್ನೆ ಅದೇ ಪ್ರಶ್ನೆ ಕೇಳಿದ್ರು, ನೆನ್ನೆ ಬಂದ ಆಯ್ತಲ್ಲ ಇದಲ್ಲೇ. ನೆನ್ನೆ 1-2 ಗಂಟೆ ಎಲ್ಲವೂ ಮಿಥ್ಯೆ ಆಗ್ಬಿಟ್ರೆ ವೇದ ಅಪ್ರಮಾಣ ಆಗತ್ತಲ್ಲ ಅಂತ. ವೇದ ಅಂತ ಉಳ್ಕೊಳ್ತಲ್ಲ ಅಪ್ರಮಾಣ ಆಗೋದಕ್ಕೆ. ಎಲ್ಲವೂ ಮಿಥ್ಯೆ, ಎಲ್ಲ ಅನ್ನೋ ಶಬ್ದಕ್ಕೆ ವೇದ ಇನ್ಕ್ಲೂಡ್ ಆಗಿಲ್ವಾ? ಎಲ್ಲ ಅನ್ನೋದು ವೇದವೂ ಇನ್ಕ್ಲೂಡ್ ಆಗಿ, ನೀ ಆಕ್ಷೇಪಣೆ ಮಾಡುವ ನಿನ್ನ ಆಕ್ಷೇಪಣೆಯೂ ನೀನು ಪ್ರಮಾತೃತ್ವ ಇನ್ಕ್ಲೂಡ್ ಆಗತ್ತೆ. ಆಕ್ಷೇಪಕ, ಆಕ್ಷೇಪಣೆ, ವೇದ, ಪ್ರಪಂಚ, ಶಾಸ್ತ್ರ ಎಲ್ಲವೂ ಮಿಥ್ಯೆ ಅಂತ ಆದ್ಮೇಲೆ ಆಕ್ಷೇಪಣೆ ಅಂತ ಉಳಿಯುತ್ತೋ? ಇಡೀ ಕನಸೇ ಸುಳ್ಳಾದ್ಮೇಲೆ ಹಾ, ಕನಸಿನ ಏಕದೇಶದ ಒಂದು ಉಪದೇಶ ಮಾತ್ರ ಸುಳ್ಳ ನಿಜಾನ ಅಂತ ಚರ್ಚೆ ಮಾಡ್ತಾರೆ. ಅದೇ ಅದೇನ್ ಮಾಡಿದಾನೆ, ಕನಸಿನ ಒಳಗೆ ಏನೋ ಒಂದು ಕೊಟ್ಟಿದ್ದು ಮಾಡಿದ ಉಪದೇಶ ಇದು ಎಚ್ಚರಕ್ಕೂ ಎಫೆಕ್ಟ್ ಆಯ್ತಲ್ಲ ನಿಜ ಅಂತ. ಕನಸಿನಲ್ಲಿ ಯಾವುದೋ ಒಂದು ಲೆಕ್ಕಕ್ಕೆ ನಮ್ಗೆ ಎಚ್ಚರದ ಉತ್ತರ ಸಿಗದೇ ಇದ್ದಾಗ ಕನಸಿನಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಕನಸು ಸುಳ್ಳಾದ್ರೂ ಕೂಡ ಆ ಉತ್ತರ ಎಚ್ಚರ ಬಂತಲ್ಲ, ಕನಸು ನಿಜ, ಏಕದೇಶ ನಿಜ ಆಯ್ತಲ್ಲ ಅಂತ ಸರಿಯಾದ ಉತ್ತರ ಸಿಕ್ಬಿಡುತ್ತೆ ಕನಸಲ್ಲಿ. ಕೆಲಸಲ್ಲ ಭಗವಂತನ ಇದು ಏನಾಗಲಿ, ಬಟ್ ಆನ್ಸರು ಎಚ್ಚರ ಸಿಗದೇ ಇರೋ ಆನ್ಸರು ಕನಸಲ್ಲಿ ಸಿಕ್ಕಿತು. ಆ ಆನ್ಸರ್ ಎಚ್ಚರ ಮತ್ತೆ ಮಾಡೋದು ಕರೆಕ್ಟ್ ಆಗಿದೆ. ಕನಸೇ ಸುಳ್ಳಾದ್ರು ಆನ್ಸರ್ ಹೇಗೆ ನಿಜ ಆಯ್ತೋ? ಈ ನಿಜ ಅನ್ನೋದು ಸುಳ್ಳೆ, ಈ ಕನಸು ಈ ನಿಜ ನೀನ್ ಅನ್ಕೊಂಡಿದ್ಯಾ ಹೊರತು ಕನಸು ಅಂತ ಇಲ್ಲಿಂದ ನಾವು ಅಷ್ಟೇ, ಎಲ್ಲ ಸುಳ್ಳ. ನಿರ್ವಿಷಯತ್ವ, ಯಾವುವು ವಿಷಯವೇ ಇಲ್ಲವಾದ್ದು ಶಾಸ್ತ್ರಾದಿ ವ್ಯರ್ಥವಾಗುತ್ತಲ್ಲ ಅದನ್ನ. ಆತ್ಮನಃ ಅವಸ್ಥಾ ಭೇದವತ್ವಾನುಪತ್ತೇ, ಆತ್ಮನಃ ಅವಸ್ಥಾ ಭೇದವತ್ವಾನುಪತ್ತೇ. ಹಾಗಾಗೋದಿಲ್ಲ. ಏನು, ಆತ್ಮನಿಗೆ ಬಂಧಾವಸ್ಥೆ ಮುಕ್ತಾವಸ್ಥೆ ಹೀಗೆ ಅವಸ್ಥಾ ಭೇದ ಆತ್ಮನ ಹೊಂದಲ್ಲ. ಅದು ಅವಿದ್ಯಾ ಕಲ್ಪಿತವಾಗಿ ನೀವು ಹೇಳಬೇಕೇ ಹೊರತು ಪರಮಾರ್ಥವಾಗಿ ಯಾವಾಗಲೂ ಏಕಮೇವ ದ್ವಿತೀಯ ಬ್ರಹ್ಮವೇ ಹೊರತು ಅಲ್ಲಿ ಅರ್ಧ ಭಾಗ ಅದ ಈ ಅವಸ್ಥೆ ದೃಷ್ಟಿಯಿಂದ ಅದೆಲ್ಲ ಬರೋದಿಲ್ಲ. ಅಲ್ಲಿ ಕಾಂಪ್ರಮೈಸ್ ಇಲ್ಲ, ಪರಮಾರ್ಥಕ್ಕೆ ಕಾಂಪ್ರಮೈಸ್ ಇಲ್ಲ. ಅಲ್ಲಿ ಹೊಂದಾಣಿಕೆ ಮಾಡೋದು, ಅಡ್ಜಸ್ಟ್ಮೆಂಟ್ ಮಾಡೋದು ಅಲ್ಲೆಲ್ಲ ಬರೋದಿಲ್ಲ. ಅದೆಲ್ಲ ವ್ಯವಹಾರದಲ್ಲಿ ಬರುತ್ತೆ ಹೊರತು ಪರಮಾರ್ಥ ಯಾವಾಗಲೂ ಪರಮಾರ್ಥವೇ. ಯಾರು ಇದು ನಂಗೆ ಅರ್ಥವಾಗಲ್ಲ ಅಂತಾರೋ ಅವ್ರಿಗೆ ನಾವು ಅವ್ರ ಕಡೆಯಿಂದ ನಾವು ಅಧ್ಯಾರೋಪ ಅಂತ ಹೇಳ್ತೀವಿ ಹೊರತು ಪರಮಾರ್ಥಕ್ಕೆ ಅವಸ್ಥಾ ಭೇದವತ್ವ, ಅವಸ್ಥಾ ಭೇದ ಉಳ್ಳದ್ದಾಗಿದೆ ಪರಮಾರ್ಥ ಅನ್ನೋದು ಹೊಂದಲ್ಲ. ಯದಿ ತಾವದ್ ಆತ್ಮನಃ ಬಂಧಮುಕ್ತಾವಸ್ಥೆ, ಯದಿ ತಾವದಾತ್ಮನಃ ಬಂಧಮುಕ್ತಾವಸ್ಥೆ ತೇ ಯುಗಪತ್ಸ್ಯಾತಾಂ ಕ್ರಮೇಣವಾ. ಯುಗಪತ್ಸ್ಯಾತಾಂ ಕ್ರಮೇಣವಾ. ಆಯ್ತಪ್ಪ, ನಿನ್ನಂತೆಯೇ ಬರೋಣ. ನೀನಂತೀಯಲ್ಲಪ್ಪ ಆತ್ಮನಿಗೆ ಬಂಧಾವಸ್ಥೆ ಮುಕ್ತಾವಸ್ಥೆ ಎರಡಿದೆ ಅಂತೀಯಲ್ಲಪ್ಪ. ನಾವು ಅದು 2 ಅವಸ್ಥೆ ಇಲ್ಲ, ಬರೀ ತೋರಿಕೆ ಸುಳ್ಳು ತಂತೀವಿ. ಅದು ನಿನ್ನಂತೆ ಬಂದು ಬಂಧಾವಸ್ಥೆ ಮುಕ್ತಾವಸ್ಥೆ 2 ಇದ್ರೆ ಅದು ಒಟ್ಟಿಗೆ ಆಗುತ್ತೋ ಕ್ರಮವಾಗಿ ಆಗುತ್ತೋ? ಬಂಧಾವಸ್ಥೆ ಮುಂಚೆ ಮೋಕ್ಷಾವಸ್ಥೆಯೋ, ಮೋಕ್ಷಾವಸ್ಥೆ ಮುಂಚೆ ಆಮೇಲೆ ಬಂಧಾವಸ್ಥೆ, ಅದೆಲ್ಲ 2 ಒಟ್ಟಿಗೆ ಇರುತ್ತೆ. ಹೇಗೆ ಹೇಳ್ತೀಯ ಹೇಳು ಅಂತ ಪೂರ್ವಪಕ್ಷೇತ್ರದಲ್ಲಿ ಕೇಳ್ತಾ ಇದ್ದಾರೆ. ಆತ್ಮನಿಗೆ ಬಂಧಾವಸ್ಥೆ ಮುಕ್ತಾವಸ್ಥೆ ಅಂತ 2 ಅವಸ್ಥೆ ಇದ್ರೆ ಆ 2 ಅವಸ್ಥೆ ಮುಂಚೆ ಮುಕ್ತಾವಸ್ಥೆ ಆಮೇಲೆ ಬಂಧಾವಸ್ಥೆಯೋ, ಅಥವಾ ಮುಂಚೆ ಬಂಧಾವಸ್ಥೆ ಆಮೇಲೆ ಮುಕ್ತಾವಸ್ಥೆಯೋ, ಅದು 2 ಅವಸ್ಥೆಯು 2 ಯಾವಾಗಲೂ ಒಟ್ಟಿಗೆ ಇರುತ್ತೆ ಅಂತಿಂತೀಯೋ? ನೀ ಹೇಗೆ ಹೇಳಿ ತಪ್ಪು ಸಿಕ್ಕಾಕೋತೀಯ ಅಂತಾರೆ. ಯುಗಪತ್ತು ತಾವತ್ತು ವಿರೋಧಾತ್ ನ ಸಂಭವತಃ. ಯುಗಪತ್ ತಾವತ್ ವಿರೋಧಾತ್ ನ ಸಂಭವತಃ. ಒಟ್ಟಿಗೆ ಇರುತ್ತೆ ಅಂತಂದ್ರೆ ಕತ್ಲೆ ಬೆಳಕು ಹೇಗೆ ಒಟ್ಟಿಗೆ ಇರೋದು ಹೊಂದೋಲ್ವೋ, ಹಾಗೆ ಬದ್ಧನೂ ಆಗಿದ್ದಾನೆ ಮುಕ್ತನೂ ಆಗಿದ್ದಾನೆ ಅಟ್ ಎ ಟೈಮ್, ಒಂದೇ ಟೈಮಲ್ಲಿ ಅಂತಂದ್ರೆ ಅದು ವಿರೋಧವಾದ್ರಿಂದ ಅದು ಹೊಂದೋದಿಲ್ಲ. ಅದಂತೆ ಕೈ ಬಿಡ್ಲೇಬೇಕು. ಇನ್ನು ಕ್ರಮೇಣವಾಗಿ ಆಗ್ಬೇಕು. ಕ್ರಮೇಣವಾಗುವಾಗ ಮುಂಚೆ ಮುಕ್ತಾವಸ್ಥೆ ಆಮೇಲೆ ಬಂಧಾವಸ್ಥೆ ಹೊಂದಲ್ಲ. ಮುಕ್ತನಾದವನು ಯಾಕೆ ಬದ್ಧ ಆಗ್ತಾನೆ? ಬದ್ಧನಾದವನು ಬದ್ಧನಾದ ಮುಕ್ತ ಬಿಸಿ ಇನ್ ಮಾಡುದು ತಣ್ಣಗಾಗಲ್ಲಪ್ಪ. ಬಂಧಾವಸ್ಥೆ ಪರಮಾರ್ಥವಾದ್ರೆ ಪರಮಾರ್ಥ ಬಂಧಾವಸ್ಥೆ ಹೆಂಗ್ ಹೋಗುತ್ತದ? ಅದೇ ತರ. ಯಾಕೆ ವಿರೋಧ? ಸ್ಥಿತಿಗತಿ ಇವ ಏಕಸ್ಮಿನ್, ಸ್ಥಿತಿಗತಿ ಇವ ಏಕಸ್ಮಿನ್. ಒಬ್ಬನಲ್ಲಿ ಒಂದೇ ಕಾಲಕ್ಕೆ ನಿಂತ್ಕೊಂಡು ಇದ್ದಾನೆ ಹೋಗ್ತಾನೆ ಇದೆಯಾ ಅನ್ನೋದು ಹೇಗೆ ಹೊಂದೋಲ್ವೋ, ಹಾಗೆ ಬದ್ಧನೂ ಆಗಿದ್ದಾನೆ ಮುಕ್ತನೂ ಆಗಿದ್ದಾನೆ ಅಂದ್ರೆ ಒಂದೇ ಟೈಮಲ್ಲಿ ಒಂದೇ ಸಮಯದಲ್ಲಿ 2 ಸ್ಥಿತಿ ಆತ್ಮನಿಗೆ ಹೊಂದೋದಿಲ್ಲ. ಆತ್ಮಕ್ಕೆ ಅದು ವಿರೋಧವಾಗುತ್ತೆ. ಕ್ರಮಭಾವಿತ್ವೇಚ ನಿರ್ನಿಮಿತ್ತತ್ವಂ ಸನಿಮಿತ್ತತ್ವಂ ಬಾ. ಆಯ್ತು, ಒಟ್ಟಿಗೆ ಹೊಂದಲ್ಲ ಅನ್ನೋ ಒಪ್ಕೊಳ್ಳ. ಇವಾಗ ಕ್ರಮವಾಗಿ ಒಂದಷ್ಟು ದಿವಸ ಬಂಧಾವಸ್ಥೆ ಆಮೇಲೆ ಮುಕ್ತಾವಸ್ಥೆ ಅಂದ್ರೆ ಬಂಧಾವಸ್ಥೆಗೂ ನಿಮಿತ್ತ ಇದ್ದು ಬಂಧಾವಸ್ಥೆ ಆಗತ್ತಾ ಅಥವಾ ನಿಮಿತ್ತವಿಲ್ಲದೆ ಆಗತ್ತಾ? ಹಾಗೆ ಮುಕ್ತಾವಸ್ಥೆಗೂ ನಿಮಿತ್ತದಿಂದ ಮುಕ್ತಾವಸ್ಥೆ ಆಗ್ತಾನ ಅಥವಾ ಲಾಟ್ರಿನ? ಮುಕ್ತಿ ಆಗೋದು ಲಾಟ್ರಿ, ಬಂಧವಾಗೋದು ಲಾಟ್ರಿ,
ಯಾರ ಕೈಲೂ ಏನೂ ಇಲ್ಲ, ಅದು ಏನು ನಿಮಿತ್ತ ಕೇಳದೆ, ಯಾವ ಕಾರಣವನ್ನು ಕೇಳದೆ ಸುಮ್ಮನೆ ಬದ್ಧರಾಗ್ತಾನೆ, ಸುಮ್ಮನೆ ಮುಕ್ತರಾಗ್ತಾನೆ ಅಂತೀರೋ, ಅಥವಾ ಸಕಾರಣವಾಗಿ ಇಂಥ ನಿಮಿತ್ತದಿಂದ ಬದ್ಧನಾಗ್ತಾನೆ, ಇಂಥ ನಿಮಿತ್ತದಿಂದ ಮುಕ್ತರಾಗ್ತಾನೆ ಅಂತ ಹೇಗೆ ಹೇಳ್ತೀರೋ? ಅವಾಗ ನಿರ್ನಿಮಿತ್ತತ್ವೇ ಅನಿರ್ಮೋಕ್ಷ ಪ್ರಸಂಗ. ನಿರ್ನಿಮಿತ್ತತ್ವೇ ನಿರ್ಮೋಕ್ಷ ಇಲ್ಲ, ಪ್ರಸಂಗ. ಬಂಧ ಆಗೋದಕ್ಕೂ ನಿಮಿತ್ತ ಇಲ್ಲ, ಮೋಕ್ಷ ಆಗೋದಕ್ಕೂ ನಿಮಿತ್ತ ಇಲ್ಲ ಅಂದ್ರೆ ಮುಕ್ತರಾದ್ಮೇಲೂ ಬದ್ಧನಾಗ್ಬೋದು. ಮತ್ತೆ ನಿಮಿತ್ತ ಇಲ್ಲ ಅಂತ ಆದ್ಮೇಲೆ ಮುಕ್ತನಾದ್ಮೇಲೆ ಬದ್ಧನಾಗಲ್ಲ ಅಂತ ಏನ್ ಗ್ಯಾರಂಟಿ? ನಿಮಿತ್ತ ಇಲ್ಲ ಅನ್ನೋದು ಆ ಪಾಯಿಂಟ್, ಲಾಜಿಕ್, ಯುಕ್ತಿ ಎಲ್ಲಾ ಜಾಗಕ್ಕೂ ಬರುತ್ತೆ ಅಂತ ಆದ್ರಿಂದ ಏಕೆ ನಿಮಿತ್ತವಿಲ್ಲದೆ ಬದ್ಧನಾದನೋ, ನಿಮಿತ್ತವಿಲ್ಲದೆ ಮುಕ್ತನಾಗ್ತಾನೆ, ಮುಕ್ತನಾದ ನಿಮಿತ್ತವಿಲ್ಲದೆ ಮತ್ತೆ ಬದ್ಧನಾಗ್ಬೋದು. ಮೋಕ್ಷವೇ ಇಲ್ಲ ಅಂತ ಆಗ್ಬಿಡುತ್ತೆ, ಮೋಕ್ಷ ಅನಿತ್ಯ ಅಂತ ಆಗುತ್ತೆ, ಎರಡೂ ಅನಿತ್ಯವಾಗುತ್ತೆ. ಮೋಕ್ಷವೂ ಅನಿತ್ಯ, ಬಂಧುವೂ ಅನಿತ್ಯ ಅಂತ ಆಗುತ್ತೆ. ಯಾಕೆಂದ್ರೆ ಬಂಧು ಹೋಗಿ ಮಾಡೋದ್ರಿಂದ ಅವಾಗ ಯಾವ ಸ್ಥಿತಿ ಆಗ್ತದೆ? ಮೋಕ್ಷವೇ ಇಲ್ಲ ಅಂತ ಆಗುತ್ತೆ. ಸನಿಮಿತ್ತತ್ವೇ ಚ ಸ್ವತಃ ಅಭಾವಾತ್ ಅಪರಮಾರ್ಥತ್ವ ಪ್ರಸಂಗ. ಸ್ವತಃ ಅಭಾವಾತ್ ಅಪರಮಾರ್ಥ ಪ್ರಸಂಗ. ಸನಿಮಿತ್ತವಾಗಿ ಬಂಧ ಆಗತ್ತೆ, ಸನಿಮಿತ್ತವಾಗಿ ಮೋಕ್ಷ ಆಗತ್ತೆ ಅಂದ್ರೆ ಸ್ವತಃ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ ಅಂತ ಆಗತ್ತೆ. ಕಬ್ಬಣ ಬೆಂಕಿ ನಿಮಿತ್ತದಿಂದ ಬಿಸಿ ಆಗತ್ತೆ, ನೀರು ಬೆಂಕಿ ಬಿಸಿ ಆಗತ್ತೆ. ಸ್ವತಃ ಕಬ್ಬಣ ಬಿಸಿ ಅಲ್ಲ, ನೀರು ಬಿಸಿ ಅಲ್ಲ. ಅಂದ್ರೆ ಏನಾಯ್ತು? ಸ್ವತಃ ನಾವು ಬದ್ಧರಲ್ಲ, ಯಾವುದೇ ನಿಮಿತ್ತದಿಂದ ಬದ್ಧ ಆಗಿದ್ದೀವಿ, ಯಾವುದೇ ನಿಮಿತ್ತದಿಂದ ಮುಕ್ತರಾಗ್ತೀವಿ ಅಂದ್ರೆ ಅವಾಗ ಸನಿಮಿತ್ತತ್ವ ಆದ್ರೆ ಸ್ವತಃ ಅದಿಲ್ಲ ಅಂತ ಆಗೋದ್ರಿಂದ ಅದೆರಡೂ ಪರಮಾರ್ಥವಲ್ಲ ಅಂತ ಆಗುತ್ತೆ. ಎರಡೂ ಪರಮಾರ್ಥವಲ್ಲ ಅಂತ ಆಗುತ್ತೆ, ಬರೀ ಬಂಧ ಅಲ್ಲ. ನಿಮ್ ಮೋಕ್ಷವೂ ಸನಿಮಿತ್ತ ಅಂತ ಆದ್ರೆ ಮೋಕ್ಷವೂ ಪರಮಾರ್ಥವಲ್ಲ ಅಂತ ಆಗುತ್ತೆ. ಪರಮಾರ್ಥ ಅಂದ್ರೆ ಯಾವಾಗಲೂ ಇರ್ತಕ್ಕದ್ದು, ಸತ್ಯವಾಗಿರ್ತಕ್ಕದ್ದು ಪರಮಾರ್ಥ, ಸತ್ಯವಾಗಿ ನಿತ್ಯವಾಗಿರ್ತಕ್ಕದ್ದು ಪರಮಾರ್ಥ. ಸನಿಮಿತ್ತ ಅಂತ ಆದ್ರೆ ಸತ್ಯ ನಿತ್ಯ ಆಗಲ್ಲ. ಸನಿಮಿತ್ತ ಅಂದ್ರೇನೋ? ನಿಮಿತ್ತವನ್ನು ಇಟ್ಕೊಂಡು ಬಂದಿರೋದು ಸನಿಮಿತ್ತ. ಯಾವ್ದು ನಿಮಿತ್ತ ಅಂದ್ರೆ ರೀಸನು. ಒಂದು ರೀಸನ್ ಇಂದ ಬದ್ಧನಾಗ್ತಾನೆ, ಒಂದು ರೀಸನ್ ಇಂದ ಮುಕ್ತನಾಗ್ತಾನೆ ಅಂದ್ರೆ ಆ ರೀಸನ್ ಇಲ್ಲ ಅಂದ್ರೆ ಬದ್ಧನೂ ಅಲ್ಲ, ಮುಕ್ತನೂ ಅಲ್ಲ. ಅವಾಗ ಏನಾಗುತ್ತೆ? ಅವಾಗೂ ಶಾಸ್ತ್ರ ದಂಡ ಆಗುತ್ತೆ. ತಥಾಚ ಸತಿ ಅಭ್ಯುಗಮ ಹಾನಿ. ಸತಿ ಅಭ್ಯುಪಗಮ ಹಾನಿ. ಆಗ್ಲಿ ಏನಾಗುತ್ತೆ? ಸನಿಮಿತ್ತವಾಗಿ ಆಗುತ್ತೆ ಅಂತಂದ್ರೆ ನೀನೇ ಒಪ್ಕೊಂಡ್ರಲ್ಲ, ಈ ಶಾಸ್ತ್ರಾದಿ ಅನುಷ್ಠಾನದಿಂದ ಮೋಕ್ಷ ಆಗುತ್ತೆ ಅಂತ ಒಪ್ಕೊಂಡು ಹೋಗುತ್ತೆ. ಎಲ್ಲರೂ ಮೋಕ್ಷ ಹೇಳೋರಾದ್ರಿಂದ ಮೋಕ್ಷಕ್ಕೆ ಸಾಧನ ಹೇಳ್ತಿರಲ್ಲ, ಆದ್ರಿಂದ ಆ ಮೋಕ್ಷಕ್ಕೆ ಏನು ಸಾಧನೆ ಹೇಳಿ ಸಾಧನ ಅನುಷ್ಠಾನ ಮಾಡಿದ್ರು ಮುಕ್ತನಾದ್ರೂ ಮತ್ತೆ ಮಧ್ಯರಾಗ್ಬೋದು. ಆಮೇಲೆ ನೀವು ಹೇಳಿ ಸಾಧನೂ ದಂಡ ಆಗತ್ತೆ, ಏಕಾಂತವಾಗಿ ಮೋಕ್ಷ ಕಾರಣವಾಗೋದಿಲ್ಲ. ನಿಮಿತ್ತ ಯಾವುದೋ ನಿಮಿತ್ತದಿಂದ ಬದ್ಧನಾಗ್ತಾನೆ, ಯಾವುದೋ ನಿಮಿತ್ತ ಮೋಕ್ಷ ಆಗ್ತಾನೆ ಅಂದ್ರೆ ನೀವೇನ್ ಮಾಡ್ತೀರಾ? ನೀವೇನ್ ಮಾಡಿದ್ವಿ? ನೀವು ಇದ್ದಕ್ಕಿದ್ದಕ್ಕೆ ನಿಮ್ಗೆ ಕರೋನಾ ಬಂದ್ಬಿಡ್ಬೋದು ಹೋದಾಗ ಅಂದ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲಪ್ಪ. ನೀವು ಬೀದಿ ಹೋದ್ಕೂಡಲೇ ಕರೋನಾ ಬರುತ್ತೆ ಅಂತಂದ್ರೆ ಬೀದಿಲಿ ಯಾರೋ ಸೀನಿರ್ತಾರೆ, ಯಾರೋ ಕೆಮ್ಮಿರ್ತಾರೆ, ಕರೋನಾ ನೀವೇನು ಮಾಡೋಕ್ಕಾಗತ್ತೆ? ಅನುಭವಿಸಬೇಕು. ಹಂಗಾಗ್ಬಿಡತ್ತೆ, ಒಂಥರ ಲಾಟ್ರಿ ಆಗ್ಬಿಡುತ್ತೆ. ಬಂದಾಗ ಶಾಸ್ತ್ರ ಹೆಂಗೆ ಅಪ್ಲಿಕಬಲ್ ಅಂತ ಪೂರ್ವ ಪಕ್ಷಿ ಏನೇನೋ ಹೇಳ್ತಾ ಇದಾರಲ್ಲ. ಪೂರ್ವ ಪಕ್ಷಿ ಈ ರೀತಿ ಹೇಳ್ಬಹುದು ಅಂತ ಅವನ ಕಡೆಯಿಂದ ಇಷ್ಟು ಆಕ್ಷೇಪಣೆ ಹಾಕ್ತಾ ಇದ್ದಾರೆ ಶಂಕರಾಚಾರ್ಯರು. ಪೂರ್ವ ಪಕ್ಷಿ ಈ ರೀತಿ ಯೋಚನೆ ಮಾಡಿ ಈ ರೀತಿ ಅವನು ಆಕ್ಷೇಪಣೆ ಮಾಡಬಹುದು, ಅಥವಾ ಈ ರೀತಿ ಅವನು ಉತ್ತರ ಕೊಡಬಹುದು. ಯಾವ ರೀತಿ ಉತ್ತರ ಕೊಟ್ಟರು ನಿಮ್ಗೆ ಸರಿ ಆಗೋಲ್ಲ. ಬಂಧ ಮೋಕ್ಷ ಎರಡು ಪರಮಾರ್ಥ, ಎರಡು ನಿಜ ಅಂದ್ರೆ ಎರಡು ಹೋಗಲ್ಲ ಅಂತಾಗತ್ತೆ. ಎರಡು ಸನಿಮಿತ್ತ ಅಂತಂದ್ರೆ ಆಗ್ಲೂ ಕೂಡ ನಮ್ಮ ಕೈಲಿ ಏನೂ ಇಲ್ಲ ಅಂತಾಗತ್ತೆ. ನಿಮಿತ್ತ ನಮ್ಮ ಕೈಲಿ ಇಲ್ಲದೆ ಇದ್ದಾಗ ಜ್ವರ ಬರುತ್ತಪ್ಪ, ನಮ್ಗೇನು ಮಾಡೋಕ್ಕಾಗಲ್ಲ. ಹಾಗೆ ಸೆಕೆ ಆಗತ್ತೆ, ಚಳಿ ಆಗತ್ತೆ, ಏನ್ ಮಾಡ್ಕೋ ಆಗಲ್ಲ ಅಂತ ಅಂದ್ಬಿಟ್ರೆ ಅವಾಗ ಪ್ರಯತ್ನ ಪಡೋದು ದಂಡ ಆಗತ್ತೆ, ವ್ಯರ್ಥ ಆಗತ್ತೆ. ಸ್ವರೂಪ ಅಲ್ಲ, ಪುರುಷ ಪ್ರತ್ಯಕ್ಷ ಜಾಗ ಇಲ್ಲ, ಸ್ವರೂಪವಲ್ಲ, ಈಗಲ್ಲ ಆಗತ್ತೆ. ಅವಾಗ ನೀವೇನು ಒಪ್ಕೊಂಡಿದ್ದೀರಿ ಮೋಕ್ಷ ಪಡ್ಕೊಳ್ಬೇಕು ಅಂತ, ಅದು ಬಿಟ್ಟು ಹೋಗುತ್ತೆ, ಸರಿ ಆಗಲ್ಲ. ಕಿಂಚ ಬಂಧ ಮುಕ್ತಾವಸ್ಥೆಯೋ ಪೂರ್ವಾಪರ್ಯ ನಿರೂಪಣಾಯಾಂ ಬಂಧಾವಸ್ಥಾ ಪೂರ್ವಂ ಪ್ರಕಲ್ಪ್ಯ ಅನಾದಿಮತಿ ಅಂತವತಿ ಚ. ಇನ್ನೊಂದೇನು, ಪಾಯಿಂಟ್ ನಂಬರ್ 3 ಇದು, 3ನೇ ಪಾಯಿಂಟ್ ಆಯ್ತು. ಬಂಧಾವಸ್ಥೆ ಮುಕ್ತಾವಸ್ಥೆ ಎರಡೂ ಇದೆ. ಮುಂಚೆ ಬಂಧಾವಸ್ಥೆ, ಆಮೇಲೆ ಮುಕ್ತಾವಸ್ಥೆ ಆಗತ್ತೆ ಅಂತಂದ್ರೆ ಬಂಧಾವಸ್ಥೆ ಯಾವತ್ತು ಶುರು ಆಯ್ತೋ ಗೊತ್ತಿಲ್ಲ, ಅದು ಅನಾದಿಯಾಗಿರೋ ಬಂಧಾವಸ್ಥೆ ಅಂತ್ಯ ಉಳ್ಳದ್ದಾಗತ್ತೆ. ಮೋಕ್ಷ ಆದಿ ಉಳ್ಳದ್ದಾದ ಮೋಕ್ಷ ಅನಂತವಾಗತ್ತೆ. ಆದಿ ಉಳ್ಳದಕ್ಕೆ ಅನಂತತೆ ಹೊಂದಲ್ಲ, ಅನಾದಿ ಆಗಕ್ಕೆ ಅಂತವೂ ಹೊಂದಲ್ಲ. ಎರಡು ದೋಷ ನಿಮ್ಗೆ ಬರುತ್ತೆ.
ಅನಾದಿಯಾದ ಬಂಧ ಹೆಂಗೆ ಅಂತ ಉಳ್ಳದ್ದಾಯ್ತೋ, ಆದಿ ಉಳ್ಳದ್ದಾದ ಮೋಕ್ಷ ಹೇಗೆ ಅನಂತವಾಗತ್ತೆ? ಅನಾದೇರಂತವತ್ಪಂಚ ಸಂಸಾರಸ್ಯ ನ ಸೇತ್ಸತಿ ಅನಂತತಾ ಚಾದಿಮತೋ ಮೋಕ್ಷಶ್ಚ ನ ಭವಿಷ್ಯತಿ. ಹೊಡಬಾರದು. ಅನಾದೇಹೇ ಅಂತವತ್ವ ನ ಸೇತ್ಸತಿ ಅನಂತತಾ ಚ ಆದಿಮತಃ ನ ಸೇತ್ಸತಿ. ಆದಿಮತಃ ಮೋಕ್ಷಸ್ಯ ಅನಂತತಾ ನ ಸಿದ್ಧ್ಯತಿ ಒಂದಲ್ಲ. ಅದರಿಂದ ಪೌರಾಪರ್ಯ ಕಲ್ಪನೆ ಮಾಡಿದ್ರು ಮುಂಚೆ ಬಂಧಾವಸ್ಥೆ ಆಮೇಲೆ ಮೋಕ್ಷಾವಸ್ಥೆ ಅಂತಂದ್ರೆ, ಬಂಧಾವಸ್ಥೆ ಯಾವತ್ತು ಶುರುವಾಗಿದ್ದು ಯಾವತ್ತಿಂದ ಇದ್ದದ್ದು? ಅನಾದಿ ಕಾಲ, ಕಾರಣವೇ ಇಲ್ಲ, ಗೊತ್ತೇ ಇಲ್ಲ. ಅನಾದಿ ಕಾಲ ಇದ್ದಂತಹ ಬಂಧಾವಸ್ಥೆ ಅಂತ ಉಳ್ಳದ್ದಾಯಿತು, ಇದು ಒಂದು ದೋಷ. ಆಮೇಲೆ ಅಂತ ಉಳ್ಳಾದ ಏನಾಯ್ತು? ಮೋಕ್ಷ ಶುರು ಆಯ್ತು. ಮೋಕ್ಷ ಶುರು ಆದ ಮೋಕ್ಷ ಎಷ್ಟು ದಿವಸ? ಅದು ಅನಂತ ಅಂದ್ರೆ ಆದಿ ಉಳ್ಳದಕ್ಕೆ ಅನಂತ ಒಪ್ಕೊಂಡು ಅದು ದೋಷ. ಎರಡು ತಪ್ಪು. ತಚ್ಚ ಪ್ರಮಾಣ ವಿರುದ್ಧಂ. ಪ್ರಮಾಣ ವಿರುದ್ಧ. ಇದು ಪ್ರಮಾಣಕ್ಕೆ ವಿರುದ್ಧ. ಇವಾಗ ಈ ಆಕ್ಷೇಪ ನಿಮಗೆ ಬರಲ್ವೋ ಅಂತ ಕೇಳ್ಬೋದು. ವೇದಾಂತಿಗಳು ಈ ಆಕ್ಷೇಪಣೆ ಬರಲ್ವೋ ಅಂತ. ನಾವು ಬಂಧ ಇಲ್ಲವೇ ಇಲ್ಲ ಅಂತೀವಿ, ಅನಾದಿನಲ್ಲ. ಅವಿದ್ಯೆ ಅನಾದಿ ಅಂತಂದ್ರೆ ಆದಿ ಗೊತ್ತಿಲ್ಲ ಅನಾದಿ ಹೊರತು ಅವಿದ್ಯೆಗೆ ಆದಿ ಇಲ್ಲ ಅನಾದಿ. ಅನಾದಿ ಅಂದ್ರೆ ಅವಿದ್ಯೆ ಇಲ್ಲದ ವಸ್ತು ಅದು, ಇಲ್ಲದ ವಿದ್ಯೆ. ಆದ್ರಿಂದ ಅದಕ್ಕೆ ಆದಿ ಮಧ್ಯ ಅಂತ ಪ್ರಶ್ನೆ ಬರಲ್ಲ. ಯಾವುದು ಕಾಲದಲ್ಲಿದೆಯೋ ವಸ್ತುವೋ ಅದಕ್ಕೆ ಆದಿ ಮಧ್ಯ ಅಂತ ಬರುತ್ತೆ. ಇಲ್ಲದೇ ಇರುವ ಅವಿದ್ಯೆಗೆ ಆದಿ ಮಧ್ಯ ಅಂತ ಅಂದ್ರೆ ಏನು? ಅದು ಬರೀ ಅಸಂಪ್ಷನ್, ಒಂದು ಕಾನ್ಸೆಪ್ಟ್ ಅಷ್ಟೇ. ಅವಿದ್ಯೆ ಒಂದು ಕಾನ್ಸೆಪ್ಟೇ ಹೊರತು ಅದು ವಸ್ತು ಅಲ್ಲ. ಅದು ಬರಬೇಕಾದ ಇದು ಮೋಕ್ಷವೂ ಇಲ್ಲ, ಹೋಗ್ಬೇಕಾದ ಇದು ಬಂಧವೂ ಇಲ್ಲ. ಅದು ಅವಿದ್ಯೆಯೇ. ನಮಗೆ ಬಂಧ ಇದೆ ಅನ್ನೋದು ಅವಿದ್ಯೆ, ಮೋಕ್ಷ ಬರಬೇಕು ಅನ್ನೋದು ಅವಿದ್ಯೆ ಇದು ಹೇಳಿದ್ರೆ. ಆತ್ಮನಿಗೆ ಬಂಧ ಮೋಕ್ಷ ಎರಡಕ್ಕೂ ಮೀರಿದವನು ಆತ್ಮನು. ಬಂಧ ಮುಖ್ಯ ಮೋಕ್ಷ ಎರಡೂ ಅತೀತನವನು. ತಥಾ ಮೋಕ್ಷಾವಸ್ಥಾ ಆದಿಮತಿ ಅನಂತತಾ ಚ ಪ್ರಮಾಣ ವಿರುದ್ಧೈವ ಅಭ್ಯುಪಗಮ್ಯತೆ. ತಥಾ ಮೋಕ್ಷಾವಸ್ಥಾ ಆದಿಮತಿ ಅನಂತ ಚ ಪ್ರಮಾಣ ವಿರುದ್ಧೈವ ಅಭ್ಯುಪಗಮ್ಯತೆ. ಅದೇ ರೀತಿ ಮೋಕ್ಷಾವಸ್ಥಾ ಅಂತ ಒಂದು ಅವಸ್ಥೆ ಒಪ್ತಿರಲ್ಲ. ಆ ಅವಸ್ಥೆ ಹೇಗೆ ಯೌವನಾವಸ್ಥೆ, ವಾರ್ಧಕ್ಯಾವಸ್ಥೆ, ಶೈಶವ, ಕೌಮಾರಾವಸ್ಥೆ, ಹಾಗೆ ಮೋಕ್ಷಾವಸ್ಥೆ ಅಂತ ಒಪ್ಕೊಂಡ್ಮೇಲೆ ಆ ಅವಸ್ಥೆ ಆರಂಭವಾಗತ್ತೆ, ಶುರು ಆಗುತ್ತೆ. ಅದು ಅನಂತ ಆಗುತ್ತೆ ಅಂತಂದು ಅದು ಕೂಡ ಪ್ರಮಾಣ ವಿರುದ್ಧವೇ. ಆದಿ ಉಳ್ಳದ್ದು ಅಂತ ಉಳ್ಳದ್ದಾಗಲೇಬೇಕು. ಅನಂತವಾದದ್ದಕ್ಕೆ ಆದಿ ಇರಲೇಬಾರದು. ಯಾವುದು ಅನಾದಿಯೋ ಅದಕ್ಕೂ ಅಂತವೂ ಇರಬಾರ್ದು. ಬಂಧಕ್ಕೆ ಅನಾದಿ ಅಂದ್ರೆ ಬಂಧಕ್ಕೆ ಅಂತ ಇರಬಾರ್ದು. ಮೋಕ್ಷ ಅನಂತ ಅಂದ್ರೆ ಮೋಕ್ಷಕ್ಕೆ ಆದಿ ಇರಬಾರ್ದು. ಎರಡಕ್ಕೂ ಎರಡನ್ನೂ ಒಪ್ತೀರಾ. ಅನಾದಿಯಾದ ಬಂಧನ ಅಂತ ಉಳ್ಳದ್ದಾಗತ್ತೆ ಅಂತೀರಾ, ಆದಿ ಉಳ್ಳದ್ದಾದ ಮೋಕ್ಷ ಅನಂತ ಅಂತೀರಾ. ಇದು ಯಾವ ಪ್ರಮಾಣಕ್ಕೂ ಒಪ್ಪಿಗೆ ಆಗೋಲ್ಲ, ಯಾವ ಯುಕ್ತಿ ಯಾವ ಇದಕ್ಕೂ ದೃಷ್ಟಾಂತಕ್ಕೂ ಇದು ಸಿದ್ಧ ಆಗೋಲ್ಲ. ನಚ ಅವಸ್ಥಾವತಃ ಅವಸ್ಥಾಂತರಂಗಚ್ಚತಃ ನಿತ್ಯತ್ವಂ ಉಪಾದಯಿತುಂ ಶಕ್ಯಂ. ಇದು ಯುಕ್ತಿ, ಇದು ನ್ಯಾಯ. ಇದು ಈ ನ್ಯಾಯ ತೋರಿಸ್ತಾ ಇದೆ. ಯಾವುದೇ ವಸ್ತು ಆಗಲಿ ಅವಸ್ಥೆ ಉಳ್ಳದ್ದಕ್ಕೆ ಉಳ್ಳದ್ದು ಇನ್ನೊಂದು ಅವಸ್ಥೆ ಹೋಯ್ತು ಅಂತಂದ್ರೆ ಅದು ಪರ್ಮನೆಂಟ್ ಹಾಗೆ ಇರೋಲ್ಲ. ಮಾವಿನಕಾಯಿ ಹೀಚಾಯ್ತು ಅಂದ್ರೆ ದೋರ್ಗಾಯಿ ಆಗ್ಲೇಬೇಕು, ದೋರ್ಗಾಯಿ ಆದ್ಮೇಲೆ ಅದು ಹಣ್ಣಾಗ್ಲೇಬೇಕು, ಹಣ್ಣಾದ್ಮೇಲೆ ಒಂದೇ ಕೊಳಸ್ ಹೋಗ್ಲೇಬೇಕು, ಅದು ನಾಶವಾಗ್ಲೇಬೇಕು. ಹಾಲು ಮೊಸರಾಯ್ತು ಅಂದ್ರೆ ಮೊಸರು ಇನ್ನೊಂದು ರೂಪ ತಾಳಲೇಬೇಕು, ಅದು ಹಾಳು ಆಗಲೇಬೇಕು. ಯಾವುದು ಅವಸ್ಥೆಯನ್ನ ಪಡೆಯುತ್ತೋ, ಅವಸ್ಥೆಯನ್ನು ಉಳ್ಳದ್ದಾಗುತ್ತೋ, ಅವಸ್ಥೆಯನ್ನು ಹೊಂದಲೇ ಏನೋ ಇಷ್ಟ ಹೌದು ಒಪ್ಕೊಳ್ತೀನಿ. ಆದ್ರೆ ಆಸಕ್ತಿ ಇದ್ರೆ ಏನು ಕ್ಲಿಷ್ಟವಾಗೋದಿಲ್ಲ, ಇಂಟ್ರೆಸ್ಟ್ ಇದಾಗ ನಿದ್ದೆನೂ ಬರಲ್ಲ. ಆಸಕ್ತಿ ಇಲ್ಲದೆ ಹೋದ್ರೆ ಚಿಣಿಕಿದನು ಫಣಿರಾಯ ಅಂತ ಏನ್ ಮಾಡಿದ್ರು ಗೊತ್ತಾಗಲ್ಲ ಅವ್ರಿಗೆ. ನಾನು ನೋಡಲ್ಲ, ಈ ದೇಹಿ ಶ್ರೋತ್ರಿಯ ಸ್ಥೂಲ ಬುದ್ಧಿಯ ಅಂತ ಶಂಕರಾಚಾರ್ಯ ಬರೀತಾರೆ ಇದರಲ್ಲಿ ಮಾಂಡುಕ್ಯದಲ್ಲಿ. ಈ ವೈದಿಕರಿಗೆ ಸ್ಥೂಲ ಬುದ್ಧಿ ಕಣ್ರಿ. ವೈದಿಕರಿಗೆ ಆ ಹೋಮ ಹವನ ಮಾಡಿ ಹೊಗೆ ಹಿಡಿದು ಕಣ್ಣು, ಬುದ್ಧಿಯು ಹೊಗೆ ಹೊಡೆದು ಬಿಟ್ಟಿರುತ್ತೆ ಅವ್ರಿಗೆ. ಆ ವೈದಿಕರು ವಡ ತಿನ್ನಕ್ಕೆ ಸರಿ ಹೋದ ಸಾಧ್ಯದಲ್ಲಿ ಅವ್ರಿಗೆ ವೇದ ಅಂತ ಲವಲೇಶ ವರ್ಷವಾಗಲ್ಲ ಅವ್ರಿಗೆ. ವಡಕ ವೈದಿಕರು ಇರಲ್ಲ. ವಡ ಶಾದ್ರ ವಡೆ ಹೊಡೆದು ಸರಿ. ಅವಸ್ಥಾವತಃ ಜೀವಸ್ಯವ ವಸ್ತುನೋವ ಕ್ರಿಯಾವ ಯಸ್ಯ ಕಸ್ಯಾಪಿ. ಒಂದು ಕ್ರಿಯೆಗೆ ಅವಸ್ಥೆ ಇದೆ ಅಂದ್ರು, ವಸ್ತುಗೆ ಅವಸ್ಥೆ ಇದೆ ಅಂದ್ರು, ಜೀವ ಅವಸ್ಥೆ ಉಳ್ಳದ್ದಕ್ಕಲ್ಲ, ಅದು ಅವಸ್ಥಾಂತರವನ್ನು ಹೊಂದುತ್ತಿದ್ರೆ ಆ ನಿತ್ಯತ್ವವನ್ನ ಈವನ್ ಬ್ರಹ್ಮನಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ಉಪಾದಿ ಶಕ್ಯ. ಬ್ರಹ್ಮ ಬಂದು ಚತುರ್ಮುಖ ಬ್ರಹ್ಮ ಬಂದ್ರು ಅವಸ್ಥೆ ಉಳ್ಳದ್ದಕ್ಕೆ ನಿತ್ಯತ್ವವನ್ನು ನಾನು ಸಿದ್ಧಪಡಿಸ್ತೀನಿ ಅಂದ್ರೆ
ಬ್ರಹ್ಮನಿಗೂ ಆಗಲ್ಲ, ಇಂದ್ರನಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ಅಥ ಅನಿತ್ಯತ್ವ ದೋಷ ಪರಿಹಾರಾಯ तथा अदित्यत्वदोषपरिहाराय ಬಂಧಮುಕ್ತಾವಸ್ಥಾ ಭೇದೋ ನ ಕಲ್ಪ್ಯತೆ. बन्धमुक्तावस्थाभेदो न कल्प्यते. अतः द्वैतिनामपि शास्त्रानर्थक्य दोषः अपरिहार्य एव. अतः द्वैतिनामपि शास्त्रानर्थक्यादिदोषः अपरिहार्य एव इति समानत्वात् न अद्वैतवादिना परिहर्तव्यो दोषः. इति समानत्वात् न अद्वैतवादिना परिहर्तव्यो दोषः. ಆದ್ದರಿಂದ ಅವನು ನಾವು ಅನಿತ್ಯತ್ವ ದೋಷವನ್ನು ತಪ್ಪಿಸ್ಕೊಳ್ಳೋಕೆ, ಈ ಪಿಕ್ಲಾಟ ತಪ್ಪಿಸ್ಕೊಳ್ಳೋಕೆ, ಅನಿತ್ಯವಾಗ್ಬಿಡುತ್ತಲ್ವೇ, ಬಂಧವು ಅನಿತ್ಯವಾಗುತ್ತೆ, ಮೋಕ್ಷವು ಅನಿತ್ಯವಾಗುತ್ತೆ ಅಂತ ಹೇಳಿ ಈ ರೀತಿ ಈ ದೋಷ ಬರೋದನ್ನು ತಪ್ಪಿಸ್ಕೊಳ್ಳೋಕೋಸ್ಕರವಾಗಿ ಬಂಧಾಮುಕ್ತಾವಸ್ಥೆ ಭೇದವನ್ನೇ ನಾವು ಕಲ್ಪಿಸಲ್ಲ, ಅದು ಒಪ್ಪೋದೇ ಇಲ್ಲ ಅಂತ ಅನ್ನೋದಾದ್ರೆ ಅವಾಗ ನಿಮಗೂ ನಮ್ಮ ಹಾಗೆ ಆಯ್ತು. ದ್ವೈತಿಗಳಾದ ನಿಮಗೂ ಶಾಸ್ತ್ರಾನರ್ಥಕ್ಕೆ ದೋಷ ತಪ್ಪಿಸ್ಕೋಕ್ಕಾಗಲ್ಲ. ನಮಗೆ ಹೇಗೆ ಶಾಸ್ತ್ರಾನರ್ಥಕ್ಯವಾಗುತ್ತೆ ನಮ್ಮ ಮೇಲೆ ಅಂತಿದ್ದೀರೋ ನಿಮಗೂ ಶಾಸ್ತ್ರಾನರ್ಥಕ್ಯವಾಗುತ್ತೆ ಅನ್ನೋ ದೋಷ ಬಂದೇ ಬರುತ್ತೆ ಅಂತ. ಆದ್ರಿಂದ ಇಬ್ಬರಿಗೂ ಸಮಾನವಾದದ್ದಾದ್ರಿಂದ ಅದ್ವೈತವಾದಿಗಳು ಮಾತ್ರ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಏನು ಬರೋಲ್ಲ, ಹಂಗಾಗೋದಿಲ್ಲ. ಎಲ್ಲರಿಗೂ ಸಮಾನವಾದ ದೋಷ. ಹಸಿವು ಹಸಿವು ಆಗ್ತಿದೆ ಡಾಕ್ಟರ್ ಹತ್ರ ಹೋಗೋದು ಯಾರು ಅನ್ನಲ್ಲ. ಎಲ್ರಿಗೂ ಆಗ್ತಾ ಇರೋ ಹಸಿವನ್ನ ನಾವು ಕಾಯಿಲೆ ಅಂತ ಅನ್ಕೊಂಡಿಲ್ಲ. ಹಸಿವು ಕಾಯಿಲೆ ಇರ್ಬೋದು, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಹಸಿವು ಆಗ್ತಿದೆ ಅಂತ. ಹಸಿವು ಆಗ್ಲಿಲ್ಲ ಅಂದ್ರೆ ಹೋಗ್ಬೇಕು. ಯಾಕೋ ಡಾಕ್ಟ್ರೇ 3 ದಿನ ಹಸಿವೆ ಆಗ್ತಿಲ್ಲ ಕಣ್ರಿ ಅಂದ್ರೆ ಅದಕ್ಕೆ ಹೋಗ್ಬೇಕು. ಹಸಿವು ಆಗ್ತಿದೆ ಅಂದ್ರೆ ಆರೋಗ್ಯ ಅಂತ ಅನ್ಕೊಂಡಿದ್ದೀವಿ, ಕಾಯಿಲೆ ಅಂತ ಅನ್ಕೊಂಡಿಲ್ಲ. ಬಾಯಾರಿಕೆ ಆಗುತ್ತೆ, ಹಸಿವು ಆಗುತ್ತೆ, ಒಂಟು ಹೋಗುತ್ತೆ, ಒಂಟು ಮಾಡ್ತೀವಿ. ಡಾಕ್ಟ್ರಿಗೆ ಏನ್ರಿ ಇದು ಒಂಟು ಮಾಡ್ಬೇಕು, ದಿನ ಔಷಧಿ ಕೊಡ್ರಿ ಮಾತ್ರೆ ಕೊಡ್ರಿ ಅಂದ್ರೆ ಹೋಗಿ ಎದೋಗ ಯಾಕೆ ಮಾಡ್ತಾರೆ, ಅಂದ್ರೆ ಕಾಯಿಲೆ ಒಪ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ನಮ್ ಕಡೆಗೇನು ಕೇಳೋದ ಅದ ಇವಾಗ ಇಷ್ಟು ನಮಗೂ ನಿಮ್ಗೂ ಈಕ್ವಲ್ ಅಂದ್ರು. ಇವಾಗ ತಮ್ದನ್ನ ಸ್ಪೆಸಿಫಿಕ್ ಆಗಿರ್ತಕ್ಕದ್ದು ನಮ್ದಲ್ಲಿ ಈ ದೋಷ ಇಲ್ಲ ಅಂತ ಹೇಳೋಕೋಸ್ಕರವಾಗಿ ಇನ್ನೊಂದು ಘಟ್ಟ ಶುರು ಮಾಡ್ತಾ ಇದ್ದಾರೆ. ನಚ ಶಾಸ್ತ್ರಾನರ್ಥಕ್ಯಂ ಅಸ್ಮಿನ್ ಪಕ್ಷ ಇತ್ಯರ್ಥ. ನಮ್ಮ ಪಕ್ಷದಲ್ಲಿ ಶಾಸ್ತ್ರಾನರ್ಥಕ್ಯ ಇಲ್ಲ, ಬರೋದಿಲ್ಲ. ಹೇಗೆ? ಯಥಾ ಪ್ರಸಿದ್ಧ ಅವಿದ್ವತ್ ಪುರುಷ ವಿಷಯತ್ವಾತ್ ಶಾಸ್ತ್ರಸ್ಯ. ಅವಿದ್ವತ್ ಪುರುಷ ವಿಷಯತ್ವಾತ್ ಶಾಸ್ತ್ರಸ್ಯ. ಯಥಾ ಪ್ರಸಿದ್ಧೋ ನಮ್ಮ ಲೋಕ ಪ್ರಸಿದ್ಧ ಅಂತ ಅರ್ಥ. ಲೋಕದಲ್ಲಿ ಯಾವುದು ಹೇಗೆ ಪ್ರಸಿದ್ಧವಾಗಿದೆಯೋ ಅಂತಹ ಪ್ರಸಿದ್ಧವಾದ ಅಜ್ಞಾನಿಗಳೆಂಬ ಪುರುಷರನ್ನ ವಿಷಯ ಮಾಡಿಕೊಂಡಿದೆ ಶಾಸ್ತ್ರ. ಯಾಕೆ ಶಾಸ್ತ್ರ ವ್ಯರ್ಥ ಆಗುತ್ತೆ? ಜ್ಞಾನಿಗಳ ದೃಷ್ಟಿಯಲ್ಲಿ ಶಾಸ್ತ್ರ ದಂಡ ಅಂತ ಅನ್ನೋದಾದರೆ, ಇವಾಗ ಕನಸಿನಲ್ಲಿ ಇದ್ದವರಿಗೆ ಕನಸು ಸಾರ್ಥಕವೇ, ಎಚ್ಚೆತ್ತವರಿಗೆ ಕನಸು ದಂಡ ಅಂತಂದ್ರೆ ಆಗಲಿ. ಎಚ್ಚೆತ್ತವನಿಗೆ ಯಾಕೆ ಕನಸು ಸಾರ್ಥಕ ಆಗ್ಬೇಕು? ಕನಸಿನಲ್ಲಿದ್ದವನಿಗೆ ಕನಸು ದಂಡ ಅಲ್ಲಪ್ಪ, ಕನಸಿನಲ್ಲಿದ್ದವನಿಗೆ ಕನಸು ಸಾರ್ಥಕವಾಗಿ ಇರುತ್ತೆ. ಎಚ್ಚೆತ್ತವನಿಗೆ ಕನಸು ದಂಡ ಅಂತಂದ್ರೆ ಆ ಪ್ರಶ್ನೆಯೇ ತಪ್ಪು. ಜ್ಞಾನಿಗಳಿಗೆ ಶಾಸ್ತ್ರ ಅನರ್ಥಕ್ಕೆ ಅನ್ನೋ ಪ್ರಶ್ನೆ ಬರೋಲ್ಲ. ಅದು ಶಾಸ್ತ್ರದ ಕಡೆಯಿಂದ ಶಾಸ್ತ್ರ ವ್ಯರ್ಥ ಆಗತ್ತೆ ಅಂತ ಅಂತೀರಿ ಅಂದ್ರೆ ಯಾಕಪ್ಪ? ಲೋಕದಲ್ಲಿ ಅಜ್ಞಾನಿಗಳು ಪ್ರಸಿದ್ಧರಾಗಿಯೇ ಇದ್ದಾರೆ. ಪ್ರಸಿದ್ಧರಾದ ಅಜ್ಞಾನಿಗಳು ಶಾಸ್ತ್ರವನ್ನು ನಡೆಸ್ತಾರೆ. ಅವರು ಕರ್ಮಗಳನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಸಾಧನೆಯನ್ನು ಮಾಡ್ತಾರೆ, ವಿಚಾರವನ್ನು ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅವರಿಗೆ ಶಾಸ್ತ್ರ ಇದ್ದೇ ಇರುತ್ತೆ. ಯಾಕೆ ಅವ್ರಿಗೆ ಶಾಸ್ತ್ರ ದಂಡ ಆಗತ್ತೆ? ಹೊಟ್ಟೆ ತುಂಬಿದನು ಊಟ ದಂಡ ಅಂದ್ರೆ ಹಸ್ದವನಿಗೆ ಊಟ ದಂಡನಾ? ಹಸ್ದವನಿಗೆ ಊಟ ಬೇಕೇ ಬೇಕಾ? ಹೊಟ್ಟೆ ತುಂಬಿದವನು ಬೇಡ ಕರೆಕ್ಟು, ಹಸ್ದವನಿಗೂ ಬೇಡ ಊಟ. ಹಂಗೆ ಶಾಸ್ತ್ರ ಅನರ್ಥಕ್ಕೆ ಯಾರಿಗೆ? ಜ್ಞಾನಿಗೆ. ಅಜ್ಞಾನಿಗೆ ಯಾಕೆ ಶಾಸ್ತ್ರ ಅನರ್ಥಕ್ಕೆ ಆಗತ್ತೆ? ಪ್ರಸಿದ್ಧವಾದ ಅವಿದ್ವತ್ ಪುರುಷ. ಅವಿದ್ವತ್ ಪುರುಷನು ಅಜ್ಞಾನಿ ಪುರುಷ, ಅಜ್ಞಾನಿಯಾದ ಮನುಷ್ಯ, ಅವನನ್ನು ವಿಷಯ ಮಾಡಿಕೊಂಡಿದೆ ಶಾಸ್ತ್ರವಾದ್ದರಿಂದ ಏನ್ ದಂಡ, ಇದು ವ್ಯರ್ಥವಲ್ಲ ಅಂತ ಸಂಗ್ರಹ ವಾಕ್ಯ. ಮತ್ತೆ ವಿವರಣೆ ಕೊಡ್ತಾರೆ. ಅವಿದುಷಾಂ ಹಿ ಫಲಹೇತ್ವೋಃ ಅನಾತ್ಮನೋಃ ಆತ್ಮದರ್ಶನಂ ಅವಿದುಷಾಂ. ವಿದುಷಾಂ ಅನ್ನೋ ಶಬ್ದಕ್ಕೆ ಅರ್ಥ ಆತ್ಮಜ್ಞಾನ ಆದವರು ಅಲ್ಲದವರು ಅಂತ ಅರ್ಥ. ಅವಿದುಷಾಮನ ಆತ್ಮಜ್ಞಾನವಿಲ್ಲದವರು, ವಿದುಷಾಮನ ಆತ್ಮಜ್ಞಾನಿಗಳು ಅಂತ ಅರ್ಥ ಹೊರತು ಅವಿದುಷಾಮ ಓದು ಬರೋಕ್ಕೂ ಬರೋದೇ ಇರೋದು ಅಂತ ಅರ್ಥ ಅಲ್ಲ. ಶಂಕರಾಚಾರ್ಯ ಪ್ರಕಾರ ಅಜ್ಞಾನಿಗಳು ಅಂದ್ರೆ ಅದು ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಏನೂ ಕಲ್ತಿಲ್ಲ, ಅವರನ್ನ ಅಜ್ಞಾನಿಗಳು ಅಂತ ಇಲ್ಲ. ಆತ್ಮಜ್ಞಾನಿಗಳನ್ನ ವಿದುಷಾಮ್ ಅಂತಾರೆ, ಆತ್ಮಜ್ಞಾನಿಗಳು ಅಲ್ಲದೇ ಇದ್ದವರನ್ನ ಅವಿದುಷಾಮ್ ಅಂತಾರೆ. ಅಜ್ಞಾನಿಗಳಾದವರಿಗೆ ಫಲ ಅಂದ್ರೆ ಯಾವುದೋ? ಫಲ ಅಂದ್ರೆ ಶರೀರ, ಹೇತು ಅಂದ್ರೆ ಏನೋ? ಧರ್ಮ ಹೇತು, ಅದರ ಫಲ ಶರೀರ. ಇವುಗಳು ಎರಡರಲ್ಲಿ ಇದೆರಡು ಅನಾತ್ಮವೇ. ಧರ್ಮವೂ ಅನಾತ್ಮವೇ, ಶರೀರವೂ ಅನಾತ್ಮವೇ. ಅವುಗಳ ಆತ್ಮದರ್ಶನ ಇದೆ. ಆತ್ಮದರ್ಶನ ಏನು? ನಾನು ಅಂತ
ನಂದು ಪುಣ್ಯ ಪಾಪ ನಂಗೆ ಸಂಬಂಧಪಟ್ಟದ್ದು, ನಾನು ಪುಣ್ಯ ಪಾಪವಂತನು, ನನಗೆ ಶರೀರವಿದೆ, ನಾನು ಇದಕ್ಕಿಂತ ಉತ್ತಮ ಜನ್ಮಕ್ಕೆ ಹೋಗಬೇಕು, ಉತ್ತಮ ಶರೀರ ಪಡ್ಕೋಬೇಕು, ದೇವತಾ ಶರೀರ, ತೇಜೋಮಯ ಶರೀರ, ಜ್ಯೋತಿರ್ಮಯ ಶರೀರ ಪಡ್ಕೋಬೇಕು, ಶಂಕರಾಚಾರ್ಯಂತ ಮಹಾವಿಜ್ಞಾನಿಯಾಗಿ ಹುಟ್ಟಬೇಕು, ಮಹಾದಾಗಿ ಹುಟ್ಟಬೇಕು, ಆ ರೀತಿ ಅಪೇಕ್ಷೆ ಇಟ್ಕೊಂಡು ತಕ್ಕಂತಹ ಪೂಜೆ ಪುರಸ್ಕಾರ ಕರ್ಮ ಜಪ ತಪ ಹೋಮ ಹವನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ನಂಗೇನು ಇಲ್ಲ, ಲೈಫ್ ಈಸ್ ಎಂಜಾಯ್, ಮಜಾ ಮಾಡಕ್ ಬಂದಿದ್ದೀನಿ, ಮ್ಯಾಕ್ಸಿಮಮ್ ಮಜಾ ಮಾಡಿ ಹೋಗ್ತೀನಿ ಅಂತಂದ್ರೆ ಮಜಾ ಮಾಡಿ ಹೋಗ್ಬೋದು. ಆಮೇಲೆ 2 ಕಾಲು ಹೋಗಿ 4 ಕಾಲು ರಕ್ಕೇನೋ ಹುಳು ಹರ್ಕೊಂಡು ಹೋಗೋ ಹುಳು ಆಗೋ ಹೋಗ್ತಾರೆ ಅಷ್ಟೇ. ಮಜಾ ಮಾಡಬಾರ್ದು ಏನು ಮಾಡ್ಬೋದು, ಮುಂದಿನ ಜನ್ಮ ಮಾತ್ರ ಏನು ಅಂತ ಬಹಳ ಕಷ್ಟ, ಅದು ತೀರ್ಮಾನ ಆಗಲ್ಲ. ಮಜಾ ಮಾಡುವಾಗ ಏನು ಅನ್ಸಲ್ಲ, ಆಮೇಲೆ ಹಿಂತಿರುಗಿ ನೋಡಿದ್ರೆ ಏನು ಪುಣ್ಯನೇ ಮಾಡಿಲ್ಲ. ಇಲ್ಲದೆ ಇದ್ದರೆ ದುಃಖ ಆಗಲ್ವನಾ, ಶಾಸ್ತ್ರಗಳು ನಿಮ್ಮ ಸೂರ್ಯಕಾಯಿ ನಿಜವಾಗಿ ಹೇಗಿರ್ತಿದ್ದು ರೇ. ಶಾಸ್ತ್ರ ಯಾವಾಗಲೂ ನಿಮಗೆ ಉಪದೇಶ ಮಾಡ್ತದೆ, ನಿಮ್ಮನ್ನೇ ಸ್ಕೇಲ್ ಇಟ್ಕೊಳ್ಳಿ. ನಿಮಗೆ ಪ್ರಾಣಿಗಳು ಎಷ್ಟು ಒದ್ದಾಟ ನೋಡಿ, ನಾಯಿಗಳಿಗೆ ಚಳಿಲಿ ಮಳೆಯಲ್ಲಿ ಸೆಕೆಯಲ್ಲಿ ಹೇಗಾಗುತ್ತೆ, ಆಹಾರ ಹೇಗಾಗುತ್ತೆ ಅದನ್ನ ನೋಡಿ. ನೀವು ಇಲ್ಲಿಂದ ನೋಡೋದು ನಾಯಿ ಆಗಿದ್ದಾಗ ನಂಗೆ ಅದೇ ಮಜಾ ಇರುತ್ತೆ, ನಾನು ಬೀಜ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥ ಇದೆ ಅದಕ್ಕೆ. ನಾಯಾಗಿ ಹುಡ್ತಾರೆ ಅದಕ್ಕೆ ಯಾರಾದ್ರೂ ಹುಚ್ಚ ಅಂತಾರೆ. ನಾಯಿ ಜನ್ಮ ಅತ್ಯಂತ ದುಃಖ ಜನ್ಮ ಅದು. ನಾಯಿ ಆಗಲಿ ಕತ್ತಿ ಆಗಲಿ ಹಂದಿ ಆಗಲಿ. ಹೇಳಿಪ್ಪ ನಮ್ಮ ನಾಗರಾಜ. ಗುರುಗಳೇ, ಇಲ್ಲಿ ಜ್ಞಾನಿ ಆದ ಹೊರತುನು ಆತನಿಗೆ ಮೋಕ್ಷ, ಜ್ಞಾನವನ್ನು ಪಡೆದ ಹೊರತುನು ಆತನಿಗೆ ಮೋಕ್ಷವಿಲ್ಲ ಅನ್ನೋ ಕಾರಣದಲ್ಲಿ ಇದೇ ಜನ್ಮದಲ್ಲಿ ಹಿಂದಿನ ಜನ್ಮದ ವಾಸನೆಗಳ ಫಲವಾಗಿ ಈ ಜನ್ಮದ ಒಂದು ಸ್ವಲ್ಪ ಪಾರ್ಟ್ ಬಂದಿದೆ. ಇನ್ನು ಉಳಿದಿದ್ದು ಸಂಚಿತವಾದಂತಹ ಪಾಪ ಪುಣ್ಯಗಳ ಅದನ್ನೂ ಕಳ್ಕೊಳ್ಳಕ್ಕೆ ಜ್ಞಾನವೇ ಆಗ್ಬೇಕು, ಬೇರೆ ಯಾವುದೂ ಇಲ್ಲ. ಶಾಸ್ತ್ರ ಬರೀ ಅದೊಂದನ್ನೇ ಯಾಕೆ ಹೇಳಿಲ್ಲ, 3 ಹೇಳಿದೆ. ಅಲ್ಲಪ್ಪ, ಜ್ಞಾನಿ ಆದವ್ರು ಮೋಕ್ಷ ಇಲ್ಲ ಅಂತ ಹೆಂಗ ಹೇಳ್ತೀರಿ ನೀವು? ನನಗೆ ಅರ್ಥ ಇಲ್ಲ. ಜ್ಞಾನಿ ಆಗದಲ್ಲೇನೆ ಮೋಕ್ಷ ಇಲ್ವೇ ಇಲ್ಲ ಅಂತಲೇ ತಾನೆ. ಮೋಕ್ಷವನ್ನ ಹೊಂದಿದ ಅಂದ್ರೆ ಅವನು ಜ್ಞಾನಿ ಅಂತಲೇನೆ. ಜ್ಞಾನ, ಮೋಕ್ಷಕ್ಕೆ ಜ್ಞಾನವಾಗಲೇಬೇಕು. ಹೌದು, ಜ್ಞಾನವಾಗದೆ ಮೋಕ್ಷ ಇಲ್ಲ. ಹೌದು. ಶಾಸ್ತ್ರದಲ್ಲಿ 2 ಡಿವಿಷನ್ಸ್ ಇರೋದ್ರಿಂದ ಆ 2 ಡಿವಿಷನ್ಸ್ಗೆ ಯುಟಿಲಿಟಿ ಬೇಕು ಅಂತ ಹೇಳಿದ್ರೆ ಅವನು ಏನೋ ಒಂದು ಮಾಡ್ಕೊಂಡಿರ್ತಾನೆ. ಜನ್ಮದ ಪಾಪ ಪುಣ್ಯಗಳ ಮೇಲೆ ಮುಂದಿನ ಜನ್ಮವೂ ಡಿಸೈಡ್ ಆಗಿದೆ. ಈ ಜನ್ಮದಲ್ಲಿ ಏನ್ ಮಾಡ್ತಾನೆ ಅನ್ನೋದು ಅಷ್ಟೇ ಅಲ್ಲ, ಸೀಮಿತ ಅಲ್ಲ. ಅಲ್ಲ, ಜ್ಞಾನಿಯ ಅನುಭವದಲ್ಲಿ ಈಗಲೂ ಜನ್ಮ ಇಲ್ಲ, ಈಗಲೂ ಪುಣ್ಯ ಪಾಪವಿಲ್ಲ ಅಂತ ಅನುಭವ ಆಗುತ್ತೆ. ಈಗ ಆಗುತ್ತೆ. ಹಾಗಾಗಿ ಅವ್ರಿಗೆ ಹಿಂದಿನ ಜನ್ಮದ ಪುಣ್ಯ ಪಾಪ ಬರಲ್ಲ, ಮುಂದೆ ಇದು ಬರಲ್ಲ. ಈಗಲೇ ಅವನ ವಿಷಯ ಹೇಳ್ತಾ ಇಲ್ಲ ಗುರುಗಳೇ, ಈ ಮುಂದಿನ ತಾವು ಹೇಳ್ತಾ ಇದ್ರಲ್ಲ ಅದು ಹಿಂದಿನ ಜನ್ಮದಲ್ಲಿ ಈ ಜನ್ಮದ ಪಾಪ ಪುಣ್ಯಗಳದ್ದು ಅವನು ಯಾವ ರೀತಿಯ ಈ ಜನ್ಮದಲ್ಲೇ ಅವನ್ನೆಲ್ಲವನ್ನು ಮಾಡಿ ಜ್ಞಾನವನ್ನೇ ಪಡ್ಕೋಬೇಕು ಅನ್ನುವಂತಹ ತಹತಹತೆ ಇರೋನಿಗೆ ಶಾಸ್ತ್ರ ವ್ಯರ್ಥ ಆಗೋಲ್ಲ. ಉಳಿದವರಿಗೆ ಜ್ಞಾನ ಬೇಕಿದೆ, ಶಾಸ್ತ್ರ ಇದ್ದೇ ಇರುತ್ತೆ. ಅಲ್ಲ, ಶಾಸ್ತ್ರ ಅದು ಅಲ್ಟಿಮೇಟ್ ಆಗಿ ಜ್ಞಾನವನ್ನೇ ಕೊಡುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ವಲ್ಲ. ಅಲ್ಲ, ಇಲ್ಲದೆ ಅವ್ರಿಗೆ ಜನ್ಮ ಆಗೇ ಇರುತ್ತೆ. ಯಾರಿಗೆ ಜನ್ಮ ಇದೆ ಅಂದ್ರೆ ಅದರಲ್ಲಿ ಹುಳ ಹುಪ್ಪೆ ಆಗ್ತೀವ, ಹೀಗೀಗ ಹೋಗೋರು ಹೋಗ್ತೀವ, ರೆಕ್ಕೆ ಇರೋರು ಹೋಗ್ತೀವ, ಅದು ಅವ್ರ ಮೇಲೂ ಡಿಪೆಂಡ್ ಆಗಲ್ಲ. ಅದು ಏನೈತೆ ಅದರಿಂದ ಆಗ್ಬೋದು. ಈಗ ಮಜಾ ಮಾಡ್ಕೊಂಡು ಜನ್ಮ ಒಳ್ಳೆ ಪುಣ್ಯ ಮಾಡಿ ಒಳ್ಳೆ ಬ್ರಾಹ್ಮಣ ಜನ್ಮ ಬಂದ್ಬಿಡ್ತಾರೆ. ಅಲ್ಲ, ಮುಂದಿನ ಜನ್ಮದ ಬ್ರಾಹ್ಮಣ ಜನ್ಮ ಬರುತ್ತೆ, ಗ್ಯಾರಂಟಿ ಏನು? ಅಲ್ಲ, ಅದೇ ಅದು ಏನ್ ಗ್ಯಾರಂಟಿ? ಇದನ್ನ ಮಾಡಿದ ಮೇಲೆ ಒಳ್ಳೆ ಜನ್ಮ. ಅಲ್ಲಲ್ಲ, ನಾನು ಯಾವ್ದಾಗ ಹುಡ್ತಾನೆ ನಾನು ಗ್ಯಾರಂಟಿ ಹೇಳ್ತಾ ಇಲ್ಲ. ಈ ಜನ್ಮದಲ್ಲಿ ನಾವು ಆದಷ್ಟು ಪುಣ್ಯವನ್ನು ಮಾಡಿದ ಪಕ್ಷದಲ್ಲಿ ಶಾಸ್ತ್ರ ಹೇಳುತ್ತೆ ಪುಣ್ಯವಂತರಿಗೆ ಪುಣ್ಯ ಜನ್ಮ ಆಗತ್ತೆ ಅಂತ. ನೀವು ಹೇಳಿ ಈಗ ಪುಣ್ಯ ಮಾಡಿದವರೆಗೂ ಜನ್ಮಾಂಗಲಿ ಪ್ರಬಲವಾದ ಪಾಪ ಇದ್ರೆ ಅದರ ಫಲವಾಗಿ ಜನ್ಮಾಂಗಲಿ ಪುಣ್ಯ ಮಾಡಿದವರು ಪಾಪ ಜನ್ಮ ತಗೋಬಹುದು. ಹಾಗೆ ಪಾಪಿಗಳು ಜನ್ಮ ಯಾವುದೋ ಒಂದು ಪುಣ್ಯದ ನಿಮಿತ್ತವಾಗಿ ಮುಂದಿನ ಮೇಲೆ ಪುಣ್ಯ ಜನ್ಮ ಪಡಬಹುದು. ಆದರೆ ಯಾವಾಗ ಮಾಡಿದ್ದಾದ ಪುಣ್ಯ ಪಾಪವು ಪುಣ್ಯ ಪಾಪವೇ ಆದ್ದರಿಂದ ಈಗ ನಮ್ಮ ಕೈಲಿರುವಾಗ ಪುಣ್ಯ ಪಾಪ ಮಾಡೋಕೆ ನಾವು ಪುಣ್ಯ ಪಾಪದಲ್ಲಿ ಪುಣ್ಯವನ್ನೇ ಮಾಡೋರಾಗಿ ಪಾಪವನ್ನು ಮಾಡಬಾರ್ದು ಶಾಸ್ತ್ರ ಹೇಳುತ್ತೆ ಹೊರತು ಗ್ಯಾರಂಟಿ ಯಾವುದೂ ಇಲ್ಲ. ಗ್ಯಾರಂಟಿ ಆಗ್ಬೋದು, ಶಾಸ್ತ್ರದ ಪ್ರಮಾಣ ನಮ್ಗೆ ಪ್ರತ್ಯಕ್ಷ ಸಿಗೋದೇ ಇಲ್ಲ. ಪ್ರತ್ಯಕ್ಷ ಸಿಗೋದಾಗಿದ್ದು ಶಾಸ್ತ್ರ ಹೇಳ್ತಾನೆ ಇರಲಿಲ್ಲ. ಪ್ರತ್ಯಕ್ಷತೆಗೋಸ್ಕರ ಹೇಳಿಲ್ಲ ಗುರುಗಳೇ, ಶಾಸ್ತ್ರವೂ ಕೂಡ ಇದನ್ನೇ ಮಾಡ್ಕೊಂಡಿರಿ ನಿಮ್ಗೆ ಇದಾಗುತ್ತೆ ಅಂತ ಏನು ಹೇಳಿಲ್ಲ. ಮಾಡ್ತಾ ಇರಿ, ಆಗುತ್ತೆ, ಮಾಡ್ತಾ ಇರಿ ಅಂತ ಆಗುತ್ತೆ ಅಂತ ಒಂಥರ ನಂಬಿಕೆ ಇರ್ಬೇಕು. ಶಾಸ್ತ್ರದ ನಂಬಿಕೆ ಇದ್ದವರೇ ಮಾಡೋದು, ಶ್ರದ್ಧೆಯ ಇದರಲ್ಲಿ ಶ್ರದ್ಧೆ ಇದ್ದು ಆಗೋಲ್ಲ. ಈ ವಿಷಯಕ್ಕೆ ಶಾಸ್ತ್ರದ ನಂಬಿಕೆ ಶ್ರದ್ಧೆ ಪುಣ್ಯಪ ನಂಬಿಕೆ ಇಟ್ಟವ್ರು ಮಾಡ್ತಾರೆ, ದೇವದರು ಮಾಡೋದು ಅಷ್ಟೇ.
ಅವ್ರು ಕೇಳ್ತಾ ಇರೋದು ಅದು ಎಲ್ಲೂ ಸ್ಟೇಟ್ಮೆಂಟ್ ಇಲ್ಲ ಅನ್ನೋ ಕೇಳ್ತಾ ಇದಾರೆ ಅನ್ಸುತ್ತೆ ಅಲ್ವಾ ನಾಗರಾಜ್ ಅವರೇ? ನಾನು ಕೇಳ್ತಾ ಇರೋದು ಅದಲ್ಲಮ್ಮ. ಈಗ ಯಾವುದೇ ಪುಣ್ಯ ಪಾಪದ ಫಲ ಮುಂದಿನ ಜನ್ಮದಲ್ಲಿ ತೋರ್ಕೊಳ್ಳುತ್ತೆ, ಮುಂದಿನ ಜನ್ಮಗಳಲ್ಲಿ ತೋರ್ಕೊಳ್ತಾ ಬರುತ್ತೆ. ಹೌದು, ಅದರಲ್ಲಿ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ನಾವು ಇವಾಗ ಮಾಡದೇ ಇದ್ರೆ ಈಗ ಬಂದಿರೋ ಮನುಷ್ಯ ಜನ್ಮನೇ ಸಾರ್ಥಕ ಮಾಡ್ಕೋಬೇಕು, ಜ್ಞಾನವನ್ನ ಪಡೆದು ಮೋಕ್ಷವನ್ನ ಇಲ್ಲೇ ಹೊಂದಬೇಕು ಅನ್ನೋದು ಅದು ಹೈಯೆಸ್ಟ್. ಇನ್ನು ಶಾಸ್ತ್ರದ ಇನ್ನೆರಡು ಭಾಗನ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ಉತ್ತಮವಾದ ಜನ್ಮ ಪಡೆಯುವುದು ಅನ್ನೋದು. ಹೌದು, ಕರೆಕ್ಟು. ಆದ್ರೆ ಮುಂದಿನ ಜನ್ಮದಲ್ಲಿ ಯಾವ ಜನ್ಮ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಹೇಳಕ್ಕಾಗೋದೇ ಇಲ್ಲ, ಗೊತ್ತಿಲ್ಲ. ಅದು ಶಾಸ್ತ್ರದ ಇದ್ರ ಮೇಲೆ ತೀರ್ಮಾನ ಆಗುತ್ತೆ. ಅಂದ್ರೆ ನಾವು ನಮ್ಮ ಹಿಂದಿನ ಜನ್ಮಗಳಲ್ಲಿ ಯಾವುದು ಪ್ರಬಲವಾಗಿದೆಯೋ, ಪುಣ್ಯ ಪ್ರಬಲವಾಗಿದೆಯೋ ಪಾಪ ಪ್ರಬಲವಾಗಿದೆಯೋ ಅದ್ರ ಪ್ರಕಾರ ಜನ್ಮ ಬರುತ್ತೆ. ಅದು ನಮ್ಮ ಕೈಲಿ ಇಲ್ವೇ ಇಲ್ಲ. ಅದೇ ಪುಣ್ಯ ಮಾಡಿದ್ರೆ ಈ ಪುಣ್ಯ ಮಾಡಿದ್ರೆ ಈ ಪುಣ್ಯ ವೇಸ್ಟ್ ಆಗಲ್ಲ. ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಮಾಡ್ತಾ ಇರೋದು. ಈಗ ನಮಗೆ ಈ ಶಾಸ್ತ್ರನ ಓದಿ ಈ ಜನ್ಮದಲ್ಲಿ ಶಾಸ್ತ್ರದ ವಿಚಾರವಾಗೇ ಹೋಗ್ತಾ ಇದೆ ಅಂತ ಮಾಡುವಂತದ್ದು ಅದು ಕೂಡ ಏನು ಗ್ಯಾರಂಟಿ ಕೊಡಲ್ಲ ಮುಂದೆ. ಬಿಕಾಸ್ ಹಿಂದಿನ ಪ್ರಾರಬ್ಧದ ಪ್ರಕಾರ ನಮಗೆ ಜನ್ಮ ಬರುತ್ತೆ. ಹೌದೌದು, ಆದ್ರೆ ಪುಣ್ಯ ಮಾಡಿದ್ರೆ ಪುಣ್ಯ ದಂಡ ಆಗಲ್ಲ ಅನ್ನೋದಂತೂ ಗ್ಯಾರಂಟಿ. ಈ ಪುಣ್ಯಕ್ಕೆ ಮುಂದಿನ ಜನ್ಮಕ್ಕೆ ಬರುತ್ತೆ ಅನ್ನೋದಿಲ್ವಲ್ಲ. ಇಲ್ಲ, ಅಲ್ಲ, ಹೌದಲ್ಲ, ಕರೆಕ್ಟ್, ಅದು ಹೌದು, ಅದು ನಿಜ. ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಏನು ಹೇಳಕ್ಕಾಗಲ್ಲ, ಅದು ಯಾವ ಗ್ಯಾರಂಟಿ ಇಲ್ಲ. ಆತ್ಮಜ್ಞಾನ ಒಂದೇ ಗ್ಯಾರಂಟಿ ಇಲ್ಲೇ ಆಗೋದು ಅಂತ ಬುದ್ಧಿ. ಆತ್ಮಜ್ಞಾನ ಒಂದೇ ಗ್ಯಾರಂಟಿ. ಹೌದೌದು, ಅದು ಅನುಭವದಲ್ಲಿ ಕೊನೆಗಾಣೋದನ್ನ ಅದು ಒಂದು ಗ್ಯಾರಂಟಿಯೇ ಹೊರತು ಮುಂದಿನ ಜನ್ಮ ಏನು ಗ್ಯಾರಂಟಿ ಇಲ್ಲ. ಪಡ್ಕೊಂಡ್ರೆ ಆತ್ಮಜ್ಞಾನ ಪಡ್ಕೋಬೇಕು ಈ ಜನ್ಮದಲ್ಲಿ, ಇಲ್ಲದೆ ಇದ್ರೆ ಅವನು ಎಲ್ಲರಂತೆನೇ ಇರ್ತಾನೆ, ಏನ್ ಬೇಕಾದ್ರೂ ಆಗ್ಬೋದು. ಅದು ಪ್ರಾಬಬಿಲಿಟಿ ಏನಂತಾರೆ, ಪುಣ್ಯೋಭಿ ಪುಣ್ಯೇನ ಕರ್ಮಣ ಭವತಿ ಪಾಪ ಪಾಪೇನ ಅಂತಿರೋದ್ರಿಂದ ವಾಕ್ಯ ಜಾಸ್ತಿ ಪುಣ್ಯವಂತನಾಗಿ ಪುಣ್ಯವನ್ನೇ ಮಾಡ್ತಾ ಇದ್ರೆ ಬಲಮಟ್ಟಿಗೆ ಈ ಪುಣ್ಯದ ಫಲವಾಗಿ ಮುಂದೆ ಹುಡ್ತಾನೆ ಅಂತ ಸಾಮಾನ್ಯ ಹೇಳುತ್ತೆ. ಅದಕ್ಕೆ ಅಪವಾದ ಇದೆ. ನೀವು ಹೇಳ್ದಂಗೆನೆ ಪ್ರಬಲವಾದ ಪಾಪ ಇನ್ನೊಂದು ಯಾವ್ದಾದ್ರು ಇದ್ದಿದ್ರೆ ಅದು ಕಾಯ್ತಾ ಇದೆ, ಆ ತನ್ನಿಮಿತ್ತವಾಗಿ ಈ ಪಾಪ ಜನ್ಮ ಬಂದು ಇದು ಪೆಂಡಿಂಗ್ ಅಲ್ಲಿ ಹೋಗಿ ಇದು ಅದ ಮುಂದಿನ ಜನ್ಮದಲ್ಲೂ ಅದ ಮುಂದಿನ ಜನ್ಮಕ್ಕೂ ಅವಾಗಲೂ ಬರುತ್ತೆ. ವೇಸ್ಟ್ ಆಗಲ್ಲ, ಅದ್ ನಿಜ. ಅಲ್ಲ, ಇದು ಪೆಂಡಿಂಗ್ ಹೋಗ್ಬಿಡುತ್ತೆ, ಇರುತ್ತೆ, ಇದು ವೇಸ್ಟ್ ಆಗಲ್ಲ. ಇವಾಗ ಈ ಒಲವಿಟ್ಕೊಂಡು ನೀವು ತುಂಬಾ ಇದೇ ಸಾಧನೆ ಮಾಡ್ತಾ ಇದೇ ಚಿಂತನೆ ಇದೇನೆ ಮಾಡ್ತಾ ಇದ್ರು ಕೂಡ ಬಲಮಟ್ಟಿಗೆ ಇದೇ ಕ್ಯಾರಿ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಬೈ ಚಾನ್ಸ್ ಇದಕ್ಕಿಂತ ಪ್ರಬಲವಾದದ್ದು ಹಿಂದಿನ ಜನ್ಮದಲ್ಲಿ ಪಾಪ ಯಾವುದೋ ಒಂದು ಇತ್ತು ಅಂತ ಇಟ್ಕೊಳ್ಳಿ, ಆ ಪಾಪ ತಾನು ಕಾಯ್ತಾ ಇದೆ ಜನ್ಮ ಕೊಡಕ್ಕೆ ಅಂತಂದ್ರೆ ಅದು ಮುಂಚೆ ಬಂದ್ಬಿಡುತ್ತೆ. ಅದು ಮುಗಿದ ಮೇಲೆ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಅಡ್ಡ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಇಲ್ಲ, ಇದೇ ಬೇರೆ ಇದು ನೆಕ್ಸ್ಟ್ ಹೇಳ್ತಿರೋದು ಈ ಜನ್ಮ ಖರೆ. ಈ ಜನ್ಮದಿಂದ ನೀವು ಸೀರಿಯಸ್ ಆಗಿ ಬಹಳ ಬಲವಾಗಿ ಮಾಡಿ ಆತ್ಮಜ್ಞಾನ ಮಾಡ್ಕೊಂಡ್ರಿ ತಿಳ್ಕೊಳ್ಳಿ, ಆ ಪ್ರಾಧು ಡಿಲೀಟ್ ಆಗುತ್ತೆ, ಸಂಚಿತವೂ ಡಿಲೀಟ್ ಆಗುತ್ತೆ, ಎಲ್ಲಾ ಕರ್ಮವೂ ಡಿಲೀಟ್ ಆಗ್ಬಿಡುತ್ತೆ. ಜ್ಞಾನವಾಗ್ಲಿಲ್ಲ ಆದ್ರೆ ಚಾಪ್ಟರ್ 6 ಅಲ್ಲಿ ಡೆಫಿನೆಟ್ ಆಗಿ ಹೇಳ್ತಾರಲ್ವಾ? ಡೆಫಿನೆಟ್ ಒಂದು ಅದೇನು ಡೆಫಿನೆಟ್ ಹಾಕಲ್ಲ. ಯಾಕೆಂದ್ರೆ ಶ್ರುತಿಯಲ್ಲಿಯೇ ಕಪು ಚರಣ ಕಪು ಯಾಮ್ ಯೋನಿಂಬ ಪದ್ಯಯೋನಿಂಬ ಶುಕ್ರ ಯೋನಿಂಬ ಚಂಡಾಲ ಯೋನಿಂಬ ಅಂತ ಅವರು ಹಿಂದಿನ ಕಾರಣ ಅನೇಕ ಜನ್ಮಗಳು ಮಾಡಿದಂತಹ ಕರ್ಮಗಳ ಬ್ಯಾಲೆನ್ಸ್ ಅಲ್ಲಿ ಯಾವುದು ಬಲವತ್ತರವಾಗಿದೆಯೋ ಅದು ನಮ್ಗೆ ಗೊತ್ತಾಗಲ್ಲ ಯಾವ್ದಿದೆ ಅಂತ, ಅದು ನುಗ್ಗಿಬಿಡುತ್ತೆ. ಆದ್ರೆ ಭಗವಾನ್ ಭಗವಂತ ಪ್ರಾಬಬಿಲಿಟಿ ಈಕ್ವೇಶನ್ ಚೇಂಜ್ ಮಾಡ್ಬಿಡ್ತಾರೆ. ತುಂಬಾನೇ ನಾವು ಪುಣ್ಯ ಮಾಡಿದ್ರೆ ಈ ಜನ ಅಲ್ಲಮ್ಮ ಹತ್ತಿದ್ರೆ ಮೆಟ್ಲಿನ ಯಾವ್ದೋ ಜನ್ಮದ ಪಾಪ ನೆಗೆಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಅಲ್ಲಲ್ಲಮ್ಮ, ಬಲಮಟ್ಟಿಗೆ ಭಗವಂತ ಹೇಳ್ದಂಗೆನೆ ತೀವ್ರವಾಗಿ ಇಲ್ಲಿ ಧ್ಯಾನ ಯೋಗವನ್ನು ಮಾಡ್ತಾ ಇದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋದು 95 ಹೌದು. ಆದ್ರೆ ಎಕ್ಸೆಪ್ಷನ್ ಆಗಿ ಆಗ್ಬಿಡ್ಬೋದು. ಇವಾಗ ಇವನಿಗೆ ಜಡ ಭರತ ಇದಾಗಿ ಹುಟ್ಬಿಟ್ಟ, ಜಿಂಕೆ ಹುಟ್ಬಿಟ್ಟ, ಇದೆಲ್ಲ ಇದ್ದ ಜಿಂಕೆ ಹೇಗೆ ಹುಟ್ಬಿಟ್ಟ ಅಂತ ಕೇಳಿದ್ರೆ ಪುರಾಣ ಅದೇ ಭಾಗವತಂ ನೀವು ಎಕ್ಸಾಂಪಲ್ ತಗೊಳಕ್ ಆಗಲ್ಲ ಬಿಡಿ, ಅಲ್ಲೆಲ್ಲ ಗೊತ್ತಾಗುತ್ತೆ. ಅಲ್ಲ, ಇದನ್ನ ಪ್ರತ್ಯಕ್ಷ ಪ್ರೂವ್ ಮಾಡಕ್ಕಾಗಲ್ಲ. ಏನ್ ಮಾಡುದು ನಮ್ಮ ಈ ಇಂದ್ರಿಯದಿಂದ ಈ ಪ್ರೂವ್ ಮಾಡಕ್ಕಾಗಲ್ಲ. ಶಾಸ್ತ್ರ ಅಷ್ಟು ಕ್ಲಿಯರ್ ಆಗಿ ಅಷ್ಟು ಇದಾಗಿ ಹೇಳಿದ್ದಾರೆ, ಒಂದು ಆ ಕಡೆ ಇಲ್ಲ ಅನ್ನೋದು ಹೇಳಿದ್ದಾರೆ. ಅದು ಅಲ್ಲಮ್ಮ ಹೇಳಿರೋದು ನಿಜ. ಅಲ್ಲಿ ನಿನಗೆ ಇದ್ರಲ್ಲಿ ಕಾನ್ಫಿಡೆನ್ಸ್ ಬರಲಿ, ಇದನ್ನ ಅನುಷ್ಠಾನ ಮಾಡುವನ ಕೇಳಿದ್ದೆ ಹೊರತು ಅದನ್ನ ಅಲ್ಗಳೆಯೋಕ್ಕಲ್ಲ.
ಅಲ್ಲಗಳೇ ಒಂದು ವಾಕ್ಯಕ್ಕೆ ಇದಕ್ಕೆ ಹಾಗೆ ಆಗತ್ತೆ ಅಂತ ಹೇಳಕ್ ಬರುತ್ತೆ, ಅದಕ್ಕೆ ಇಲ್ಲ ಅಂತ ಹೇಳಕ್ ಬಂದಿದೆ ಅಂತ ಒಂದು ವಾಕ್ಯಕ್ಕೆ ಎರಡು ಅರ್ಥ ಮಾಡಬಾರ್ದು. ಅಶಿಷ್ಟ ಅಲ್ಲಿ ಸರಿ ಅನ್ಸಲ್ಲ ನನ್ಗೆ, ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಈ ಜನ್ಮದಲ್ಲಿ ಅಷ್ಟೊಂದ್ ಮೆಟ್ಲಿ ಹತ್ತಿರ್ತೀವಿ, ಕೆಳಗ್ ಬಿದ್ದು ಬಿಡಕ್ ಹೆಂಗ್ ಚಾನ್ಸ್ ಅಲ್ಲ, ಎಲ್ಲೋ ಅಲ್ಲಿ ಮೇಲೆ ಇರ್ತೀವಿ, ತಪ್ಪು ಮಾಡಿದ್ರೆ ಕೆಳಗ್ ಬಿಡ್ತೀವಿ ಅಂತ ನನ್ನ ತಪ್ಪು ಮಾಡಿ ಗೊತ್ತಿರಲ್ಲ, ಯಾವ ಜನ್ಮ ಏನೇನ್ ತಪ್ಪು ಮಾಡಿದ್ವಿ ಗೊತ್ತಿರಲ್ಲ. ಪೆಂಡಿಂಗ್ ಆಗುತ್ತೇನೋ ಅದೆಲ್ಲ ಅಂತ ಈಕ್ವೇಶನ್ ತಪ್ಪಿಲ್ಲ, ಆಗತ್ತೆ. ನೀವು ಆ ಕಾನ್ಫಿಡೆಂಟ್ ಮಾಡಿದ್ರು ತಪ್ಪೇನಿಲ್ಲ. ಇದು ನಿಮ್ಗೆ ಭಯ, ಮುಂದಿನ ಜನ್ಮ ಯೋಗಿ ಜನ್ಮವೇ ನೀವು ಅನ್ಕೊಂಡೆ ಸಾಧನೆ ಮಾಡಿ. ನಿಮ್ಗೆ ಭಯ ಜಾಸ್ತಿ ಮೋಟಿವೇಶನ್ ಕೊಡುತ್ತಾ, ನಂಬಿಕೆ ಜಾಸ್ತಿ ಮೋಟಿವೇಶನ್ ಕೊಡುತ್ತಾ ಈ ಜನ್ಮದಲ್ಲಿ ಸಾಧನೆ ಮಾಡೋದಕ್ಕೆ? ಅದನ್ನ ಯೋಚಿಸ್ಕೊಳ್ಳಿ. ನಾಗರಾಜ್ ಸರ್ ಹೇಳ್ದಂಗೆ ಮುಂದಿನ ಜನ್ಮ ನಾಯಿ ಆಗ್ಬಿಡ್ಬೋದು ಅಂತ ಮೋಟಿವೇಶನ್ ಬಂದು ತುಂಬಾ ಸಾಧನೆ ಈ ಜನ್ಮದಲ್ಲಿ ಮಾಡಕ್ಕೆ ಹೆಲ್ಪ್ ಆದ್ರೆ ನಾಯಿ ಜನ್ಮ ಬರುತ್ತೆ ಅನ್ಕೊಳ್ಳಿ. ಇಲ್ಲ ನನಗೆ ಈ 6ನೇ ಅಧ್ಯಾಯದಲ್ಲಿ ಹೇಳಿದಾನ್ ಭಗವಂತ ನಾನು ಯೋಗೀಶ್ವರನಾಗಿ ಹೋಗ್ತೀನಿ ಅಂದಾಗ ಇನ್ನೂ ಜಾಸ್ತಿ ಈ ಜನ್ಮದಲ್ಲಿ ಸಾಧನೆ ಮಾಡೋಣ ಅನ್ಸಿದ್ರೆ ಹೀಗೆ ಮಾಡಿ. ಗುರುಗಳು ಹೇಳ್ದಂಗೆ ಇವೆಲ್ಲ ನಂಬಿಕೆ ವಿಚಾರ ಅಷ್ಟೇ, ಇದನ್ನ ಪ್ರತ್ಯಕ್ಷವಾಗಿ ಪ್ರೂವ್ ಮಾಡಕ್ಕಾಗಲ್ಲ. ಅಲ್ಲ, ಕಳವಿ ಆ ಪ್ರಬಲವಾದ ಪಾಪ ಭಾನ ಕೊಟ್ಬಿಡುತ್ತೆ, ಅದು ಬಂದ್ಬಿಡುತ್ತೆ, ನುಗ್ಬಿಡುತ್ತಲ್ಲ, ಬಂದ್ಬಿಡುತ್ತೆ. ಇವಾಗ ಕನಸಾಗೆ ನಿಮ್ಗೆ ಕಂಟ್ರೋಲ್ಗೆ ಬಂದ್ಬಿಡುತ್ತೋ, ಇವಾಗ ಹೇಗೆ ಜಡಪತಿಗೆ ಸಾಯೋ ಕಾಲದ ಜಿಂಕೆ ಭಾವನೆ ಬಂದ್ಬಿಡ್ತಾವ, ಅಷ್ಟು ದಿವಸ ಸಾಧನೆ ಮಾಡಿದ್ರೆ. ಇಲ್ಲಿ ಗುರುಗಳೇ, ಇಲ್ಲಿ ನಂಬಿಕೆ ಅಂದ್ರೆ ಇದು ಭಕ್ತಿದ ಅತಿಶಯವಾದ ಭಕ್ತಿಯೇ ನಂಬಿಕೆನಾ? ನಂಬಿಕೆ ಅಂತ ಇನ್ನೂ ಒಂದು ಇದೆ, ಶ್ರದ್ಧಾ. ಶಾಸ್ತ್ರವಾಕ್ಯದ ನಂಬಿಕೆ ಅಷ್ಟೇ, ಭಕ್ತಿಯಲ್ಲಿ ನಂಬಿಕೆ. ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ. ಶಾಸ್ತ್ರ ಹೇಳುತ್ತೆ ಜನ್ಮಾಂತರ ಮಾಡಿದ ಪುಣ್ಯ ಪಾಪದಿಂದ ಮುಂದಿನ ಜನ್ಮ ಬರುತ್ತೆ ಅನ್ನಂತೆ. ಆ ಜನ್ಮಾಂತರ ಅಂದ್ರೆ ಇದು ಮುಂದಿನ ಜನ್ಮಕ್ಕೆ, ಇದು ಮುಂದಿನ ಜನ್ಮಾಂತರವೇ ಆಗತ್ತೆ. ಈಗ ಮಾಡೋದು ಜನ್ಮಾಂತರವೇ, ಮುಂದಿನ ಜನ್ಮಕ್ಕೆ ಹಿಂದಿನ ಜನ್ಮಗಳು ಜನ್ಮಾಂತರವೇ. ಹಾಗಾದ್ರೆ ಯಾವ ಜನ್ಮಗಳಲ್ಲಿ ಯಾವ ಪುಣ್ಯ ಪಾಪ ಪ್ರಬಲವಾಗಿರುತ್ತದೆಯೋ, ಈಗ ಒಂದು ಬಸ್ಸಿಗಾಗಿ 150 ಜನ ಕಾಯ್ತಿರ್ತಾರಪ್ಪ, ಆ ಬಸ್ ಬರುತ್ತೆ, 150 ಜನಕ್ಕೂ ಹತ್ತಕ್ಕಾಗಲ್ಲ, ಬಲಿಷ್ಠರಾದವ್ರು ಹತ್ತಾರೆ, ಬಾಕಿಯವರು ಹಾಳಾಗಿರ್ತಾರೆ. ಹಾಗೆ ಮರಣ ಕಾಲದಲ್ಲಿ ಎಲ್ಲಾ ಪುಣ್ಯ ಪಾಪಕ್ಕೂ ಅದು ಇನ್ವೈಟ್ ಮಾಡುತ್ತೆ. ಇನ್ವೈಟ್ ಮಾಡಿದ್ರು ಬಲಿಷ್ಠವಾದಕ್ಕೆ ಮಾತ್ರ ಇನ್ವೈಟೆಡ್ ಆಗುತ್ತೆ, ಬಾಕಿ ಇದೆಲ್ಲ ಅಷ್ಟೇ ಆಗುತ್ತೆ, ಪೆಂಡಿಂಗ್ ಆಗುತ್ತೆ. ಈಗ ಮಾಡಿದ ಜನ್ಮದ ಪುಣ್ಯವು ಅದರೊಳಗೆ ಒಂದು ಬಂದಿರುತ್ತೆ, ಅದು ಆಡ್ ಆಗುತ್ತೆ. ಹೌದು, ಇದು ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ ಮರಣ ಕಾಲದಲ್ಲಿ. ಹಿಂದಿನ ಜನ್ಮಾಂತರದ್ದೇ ಅತಿಶಯವಾದ ಅಲ್ಲ, ಈ ಜನ್ಮದ್ದು ಸೇರಿ ಹಿಂದಿನ ಜನ್ಮಾಂತರ. ಹೌದು, ಮುಂದಿನ ಜನ್ಮಕ್ಕೆ ಈ ಜನ್ಮವೂ ಜನ್ಮಾಂತರವೇ. ಓಕೆ ಓಕೆ, ಅವಾಗ ಸ್ವಲ್ಪ ಮಾಡಬೇಕು ಅಂತ ಅಲ್ಲ, ಅವಾಗ ಇದನ್ನ ಮಾಡಿದ್ರೆ ಸ್ವಲ್ಪ ಉಪಯೋಗ ಇದೆ ಅಂತ ಅನ್ಸುತ್ತೆ. ಹೌದೌದು, ನಿಮ್ಗೆ ಯಾವ್ದು ಹೊಸ ಜನ್ಮ ಮಾಡಿದ್ರೆ ನಿಮ್ಗೆ ಯಾವ್ದು ಹೊಸ ಜನ್ಮ ಬರಲ್ಲ, ಎಲ್ಲ ಅದೆಲ್ಲ ಯೋಗ ಭ್ರಷ್ಟರ, ಇಲ್ಲಿರೋರ್ಲ ಯೋಗ ಭ್ರಷ್ಟರ, ಇವ್ರಿಗೆಲ್ಲ ಯೋಚನೆ ಇಲ್ಲ, ಬೇರೆ ವಿಚಾರ. ಸರಿ, ಅದು ಅಲ್ಲ, ಜ್ಞಾನ ಮಾರ್ಗದಲ್ಲೇ ಇರೋದ್ರಿಂದ ನಿಮ್ಗೆ ಬರಲ್ಲ. ನಮ್ಗೆ ಇನ್ನೇನು ಹುಳ ಗಿಳ ಹುಟ್ಟೆ ಆಗ್ಬಿಟ್ಟು ಹೆದಕೋಬೇಕಾಗಿಲ್ಲ, ಆತರ ಆಗ್ಬಿಡ್ತೀನೋ ಹೆದಕೋಬೇಕಾಗಿಲ್ಲ. ನಮಗೆ ಶಂಕರಾಚಾರ್ಯ ಭಾಷಾ ವಜ್ರ ಕವಚ ಇದೆ, ಆ ಕವಚ ನೋಡುತ್ತೆ, ಹೆದಕೊಂಡು ಅಕಸ್ಮಾತ್ ಹುಟ್ಟಿದ್ರೆ ಆಕಾಶದಲ್ಲಿ ಗರುಡನಾಗ ಹಾರ್ತೀವಿ. ಗರುಡ ಅಲ್ಲ, ಗರುಡ ಅಂದ್ರೆ ವಿಷ್ಣು ವಾಹನವಾಗಿ ಗರುಡುವ ಅಲ್ಲ, ನೆಕ್ಸ್ಟ್ ಯಾರನ್ನಾರು ಹೊತ್ಕೊಂಡು ಹೋದ್ರೆ ವಿಷ್ಣುನೇ ಹೊತ್ಕೊಂಡು ಹೋಗೋದು. ಹಾಗೆ ವಿಷ್ಣುನ ಹೊತ್ಕೊಂಡು ಹೋಗಂತ ಗರುಡ ಆಗ್ಲಿ, ಒಳ್ಳೇದು. ಏನೇನು ಶಂಕರ ಭಾಷ್ಯ ಅನ್ನುವಂಥ ಕವಚ ಇರೋದ್ರಿಂದ ಯಮನು ಕೂಡ ಕ್ರಿಯತೆ ತಸ್ಯ ಯಮೇನ ಚರ್ಚಾ, ಯಮೇನು ಕೂಡ ಚರ್ಚೆ ಮಾಡ, ಭಾಷ್ಯ ಓದಿದಾರ, ವೇದಾಂತ ಓದಿದಾರ, ತತ್ವ ವಿಚಾರ ಮಾಡ, ಮಾರಾಯ ತಂಟೆ ಹೋಗ್ಬೇಡ, ಅವ್ರು ಎಲ್ಲೆಲ್ಲ ಹೋಗ್ಕೊಳ್ಳಿ ಬಿಡು ಅಂತ ಹೇಳಿ ದೂತರನ್ನು ಕಳಿಸ್ಬಿಡ್ತಾರಂತೆ. ಅವ್ರು ಹೋಗ್ತಾ ಇರ್ತಾರೆ ಉತ್ತಮ ಲೋಕಕ್ಕೆ, ಅವ್ರ ವಿಚಾರ ಬೇರೆ. ಅವಿದುಷಾಮದ ಅಜ್ಞಾನಿಯಿಂದ ಆತ್ಮಸ್ವರೂಪ ತಿಳ್ಕೋದೇ ಇದ್ದವರಿಗೆ ಶರೀರ ಮತ್ತು ಧರ್ಮಾಧರ್ಮಗಳಲ್ಲಿ ಅಂದ್ರೆ ಅನಾತ್ಮ ಆಗಿರೋ ಅವುಗಳಲ್ಲಿ ನಾನು ಎಂಬ ದರ್ಶನ ಇರುತ್ತೆ, ಅಂದ್ರೆ ತಿಳುವಳಿಕೆ ಇರುತ್ತೆ, ಹೊರತು ಜ್ಞಾನಿಗಳಿಗೆ ಇರೋಲ್ಲ. ವಿದುಷಾಮಿ ಫಲಹೇತುಭ್ಯಾಂ ಆತ್ಮನಃ ಅನ್ಯತ ದರ್ಶನೇ ಸತಿ ತಯೋ ಅಹಮಿತಿ ಆತ್ಮದರ್ಶನಾನುಭವತಿ. ಜ್ಞಾನಿಯಾದವರಿಗೆ ಧರ್ಮಾಧರ್ಮದಲ್ಲೂ ನಾನು ಬುದ್ಧಿ ಇರಲ್ಲ, ಶರೀರದಲ್ಲೂ ನಾನು ಬುದ್ಧಿ ಇರಲ್ಲ, ತಾವು ಎರಡಕ್ಕಿಂತ ಬೇರೆ ಅನ್ನುವಂಥ ತಿಳುವಳಿಕೆ ಇರೋದ್ರಿಂದ ಅವರಿಗೆ ಅವುಗಳೆರಡರಲ್ಲಿ ನಾನು ಅನ್ನುವಂಥ ದರ್ಶನವೇ ತಿಳುವಳಿಕೆ ಇರಲ್ಲ, ಆತ್ಮದರ್ಶನ. ನಾನಾಗಿದ್ದೀನಿ, ಪುಣ್ಯ ಪಾಪಗಳು ನನಗೆ, ದೇಹೇಂದ್ರಿಯ ಮನ ಬುದ್ಧಿಯು ನನಗೆ, ಅಥವಾ ನಾನೇ ಅನ್ನುವ ಆ ಬುದ್ಧಿ ಜ್ಞಾನಿಗಳಿಗಿರಲ್ಲ. ಅಜ್ಞಾನಿಗಳಿಗೆ
ನಾನು ಪುಣ್ಯ ಪಾಪದಿಂದ ಕೂಡ್ಕೊಂಡವನು, ನಾನು ದೇಹೇಂದ್ರಿಯ ಮನೋಬುದ್ಧಿಯಿಂದ ಕೂಡ್ಕೊಂಡವನು, ನಾನು ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದ್ದಕ್ಕೆ ಮಾತ್ರ ಏನು ಕಮಿಟ್ ಆಗಬಾರ್ದು, ಕೆಟ್ಟದ್ದನ್ನು ಮಾಡಿಬಿಟ್ರೆ ನಾನು ಹಾಳಾಗಿ ಹೋಗ್ಬಿಡ್ತೀನಿ, ಆದ್ದರಿಂದ ನಾನು ಪುಣ್ಯವಂತನೇ ಆಗಿ ಯಾವಾಗಲೂ ಸನ್ಮಾರ್ಗದಲ್ಲಿ ಇರೋರಾಗ್ತೀನಿ ಅಂತ ಅಜ್ಞಾನಿಗಳಿಗೆ ಆ ಭಾವನೆ ಇರುತ್ತೆ. ಆದರೆ ಇನ್ನು ಕೆಲವು ಸಾಮಾನ್ಯ ಪ್ರಾಕೃತ ಲೌಕಿಕವಾದಂಥ ಅಜ್ಞಾನಿಗೆ ಪುಣ್ಯವೂ ಬೇಡ ಪಾಪ ಬೇಡ, ನಾನು ಮಜಾ ಮಾಡ್ಕೊಂಡಿರ್ತೀನಿ ಅಂತ ಇರುತ್ತೆ. ಈಗ ಇಲ್ಲ ನಾನು ಪಾಪವನ್ನೇ ಮಾಡ್ತೀನಿ, ಕಳ್ತನ ಮಾಡ್ತೀನಿ, ಅನ್ಯಾಯ ಮಾಡ್ತೀನಿ, ಮೋಸ ಮಾಡ್ತೀನಿ, ಅದು ಮಾಡ್ತಾರೆ. ಎಲ್ಲ ತರ ಜನರು ಇದ್ದಾರೆ ಪ್ರಪಂಚದಲ್ಲಿ. ಅತ್ಯಾಚಾರ ಮಾಡೋರು, ಕೊಲೆ ಮಾಡೋರು ಎಷ್ಟು ಜನ ದಿನ ಪೇಪರಲ್ಲಿ ವಾಪಸ್ ಬರ್ತಾನೆ ಇರುತ್ತೆ ಮಾಡೋರು. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಅವರ ಹಣೆ ಬರ. ಅದಕ್ಕೆ ಮತ್ತೆ ಜನ್ಮಾಂತರ ಪ್ರೇರಣೆ ಅನ್ಬಲ್ಲ, ಅವರವರ ತಕ್ಕಾದ ರಾಗದ್ವೇಷದಿಂದ ಅದು ಅನಾಚಾರ ಮಾಡಿ ಅಕಾರ್ಯ ಮಾಡಿ ಪಟ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಾ ನಹಿ ಅತ್ಯಂತ ಮೂಢ ಉನ್ಮತ್ತಾದಿರಪಿ ಜಲಾಗ್ನಿಯೋ ಛಾಯಾ ಪ್ರಕಾಶಯೋರ್ವಾ ಐಕಾತ್ಮ್ಯಂ ಪಶ್ಯತಿ ಕಿಮುತ ವಿವೇಕಿ. ಇದು ಧರ್ಮಾಧರ್ಮಗಳು, ಶರೀರವು ನನಗಿಂತ ಬೇರೆ, ನಾನು ಅವುಗಳಿಗಿಂತ ಬೇರೆ, ನಂಗೆ ಸಂಬಂಧ ಪಟ್ಕೊಂಡಿಲ್ಲ ಅಂತ ಅನ್ಕೊಂಡವನಿಗೆ ಅವ್ರಿಗೆ ಆತ್ಮಭಾವ ಬರೋಲ್ಲ. ಯಾಕಂದ್ರೆ ಅತ್ಯಂತ ಮೂಢನಾದವನು, ವಿವೇದ ಓದು ಬರಹ ಬರದೇ ಇದ್ದವನು, ತುಂಬಾ ದಡ್ಡ ಅಥವಾ ಹುಚ್ಚ ಮುಂತಾದವರು, ಅವರು ಕೂಡ ಬೆಂಕಿ ನೀರು ಒಂದು ಅಂದ್ಕೊಳ್ಳೋದಪ್ಪ, ಕತ್ತಲೆ ಬೆಳಕು ಒಂದೇ ಅಂದ್ಕೊಳ್ಳೋದಪ್ಪ. ತುಂಬಾ ದಡ್ಡರು ಕತ್ತಲೆ ಬೆಳಕು ಒಂದೇ ಅಂತಾರ, ಬೆಂಕಿ ನೀರು ಒಂದೇ ಅಂತಾರ, ಹುಚ್ಚರು ಅನ್ನಲ್ಲ, ಮೂಢರು ಅನ್ನಲ್ಲ. ಇನ್ನು ವಿವೇಕಿ ಅಂತ ಅಂತಾನೆ. ಅಂದ್ರೆ ಅಜ್ಞಾನಿಗಳು ದೇಹಾದಿಗಳು ನಾನು, ಪುಣ್ಯಪಾಪ ನಾನು, ನನ್ಗಿದೆ ಅಂತ ಅನ್ಕೊಂಡು ಅವರು ಅದನ್ನು ಕೂಡ್ಕೊಂಡ್ರೆ ಮಾತ್ರಕ್ಕೆ ಜ್ಞಾನಿಗಳು ಯಾಕೆ ಕೂಡ್ಕೊಳ್ತಾರೆ? ಜ್ಞಾನಿಗಳು ಅದಕ್ಕಿಂತ ನಾನು ಬೇರೆ, ನಾನು ಅದಕ್ಕೆ ಸಂಬಂಧ ಪಡೆದವನು, ಅದಕ್ಕೆ ಸಾಕ್ಷಿಯಾಗಿರೋನು, ಅತೀತನು ಅಂತ ಅನ್ಕೊಂಡವನು, ಅದರಲ್ಲಿ ಅಭಿಮಾನ ಪಟ್ಕೊಂಡು ಅದಕ್ಕೆ ಅವನು ಪಕ್ಕ ಆಗೋಲ್ಲ, ಸಿಕ್ಕಾಕೊಳ್ಳೋದಿಲ್ಲ ಅವನು. ತಸ್ಮಾತ್ ನ ವಿಧಿ ಪ್ರತಿಷೇಧಶಾಸ್ತ್ರಂ ತಾವತ್ ಫಲಹೇತುಭ್ಯಾಂ ಆತ್ಮನೋ ಅನ್ಯತದರ್ಶಿನೋ ಭವತಿ. ಅಲ್ಲ, ತಾವತ್ ಮೊಟ್ಟ ಬಲ್ಲೆಗೆ ವಿಧಿ ಅಂದ್ರೆ ಹೀಗೀಗ ಮಾಡಬೇಕು ಅನ್ನೋ ವಿಧಿ, ಹೀಗೀಗ ಮಾಡಬಾರ್ದು ನಿಷೇಧ. ಬೇಗ ಬೇಗ 4 ಬ್ರಾಹ್ಮಿ ಮುಹೂರ್ತ ಕೇಳೋ, ನದಿ ಸ್ನಾನ ಮಾಡೋ, ಸಂಧ್ಯಾವಂದನೆ ಮಾಡು, ದೇವ್ರ ಪೂಜೆ ಮಾಡು, ಅಗ್ನಿಹೋತ್ರ ಮಾಡು, ವೇದಾಧ್ಯಯನ ಮಾಡು, ಇದು ವಿಧಿ. ಹಾಗೆ ಕಳ್ತನ ಮಾಡಬೇಡ, ಹಿಂಸೆ ಮಾಡಬೇಡ, ಮೋಸ ಮಾಡಬೇಡ, ಏನು ಇದು ಮಾಡಬೇಡ, ಕೆಟ್ಟ ಕೆಲಸ ಮಾಡಬೇಡ, ಪ್ರತಿಷೇಧ. ಈ ವಿಧಿ ಪ್ರತಿಷೇಧ ಶಾಸ್ತ್ರ ಇದೆಯಲ್ಲ, ಇದು ಈ ಧರ್ಮ ಮತ್ತು ಶರೀರಕ್ಕಿಂತ ಬೇರೆ ನಾನು ಅಂತ ಕಂಡ್ಕೊಂಡವನಿಗೆ ಅದು ಹೊಂದೋದೇ ಇಲ್ಲ. ಆತ್ಮನು ಅನ್ಯತ್ವ ದೋಷಿನ, ನಾ ಇದಕ್ಕಿಂತ ಬೇರೆ ಆಗಿರುವ ನಾನು, ನನಗೆ ಇದಕ್ಕೆ ಸಂಬಂಧ ಪಡೆದವನು, ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವದ ಪರಬ್ರಹ್ಮನಾಗಿದ್ದೀನಿ ಅಂತ ಕಂಡ್ಕೊಂಡವನಿಗೆ ಈ ವಿಧಿಪ್ರತಿಷೇಧ ಶಾಸ್ತ್ರವೂ ಬರೋಲ್ಲ, ಈ ಧರ್ಮ ಮತ್ತು ಶರೀರ ಸಂಬಂಧವೂ ಬರೋಲ್ಲ, ಫಲಹೇತು ಸಂಬಂಧವೂ ಆಗಲ್ಲ, ವಿಧಿಪ್ರತಿಷೇಧ ಶಾಸ್ತ್ರವೂ ಅವನು ಬರಲ್ಲ. ಫಲಹೇತು ಅಂದ್ರೇನೋ? ಫಲ ಅಂದ್ರೆ ಶರೀರ, ಹೇತು ಧರ್ಮ, ಅದ್ರ ಸಂಬಂಧವೂ ಆಗಲ್ಲ. ವಿಧಿಪ್ರತಿಷೇಧ ಶಾಸ್ತ್ರ ಏನೋ? ಹೀಗೆ ಮಾಡ್ಬೇಕು ನಿಯಮ, ಹೀಗೆ ಮಾಡಬಾರ್ದು ನಿಷೇಧ, ಅದಕ್ಕೂ ಸಂಬಂಧ ಪಟ್ಕೊಳ್ಳಲ್ಲ. ವಿಧಿಪ್ರತಿಷೇಧ ಶಾಸ್ತ್ರ, ಫಲಹೇತು, ಅದು ಎರಡು ಹೇಳ್ತಾ ಇದ್ದಾರೆ ಭಾಷೆಗಳು. ಎಲ್ಲಕ್ಕಿದ್ದು ನಾನು ಬೇರೆ ಅಂದ್ರೆ ಇಂಥ ಹೇಗಿದ್ದು ಬೇರೆ? ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ಅಂತ ಕಂಡ್ಕೊಂಡಂತಹ ಆತ್ಮಜ್ಞಾನಿಗೆ ಅದರ ಸಂಬಂಧ ಬರೋದೇ ಇಲ್ಲ, ಅದರ ಎಫೆಕ್ಟ್ ಆಗೋದಿಲ್ಲ, ಅದರಲ್ಲಿ ಏನು ವಿಕಾರವಾಗಲ್ಲ ಅವನು. ಇವಾಗ ಒಂದು ಉದಾಹರಣೆ ಕೊಡ್ತಾರೆ. ನಹಿ ದೇವದತ್ತ ತ್ವಮಿದಂ ಕುರು ಇತಿ ಕಸ್ಮಿಂಚಿತ್ ಕರ್ಮಣಿ ನಿಯುಕ್ತೆ ವಿಷ್ಣುಮಿತ್ರ ಅಹಂ ನಿಯುಕ್ತ ಇತಿ ತತ್ತಸ್ಥಃ ನಿಯೋಗಂ ಶೃಣ್ವನ್ನಪಿ ಪ್ರತಿಬದ್ಧತೆ. ಉದಾಹರಣೆ, ದೇವದತ್ತ ವಿಷ್ಣುಮಿತ್ರ ಅಂತ ಇಬ್ಬರು ಇರ್ತಾರೆ ಗುರುಗಳಿಗೆ. ಹೇ ದೇವದತ್ತ, ನೀನು ಹೋಗಿ ಕೊಟ್ಟಿಗೆಗೆ ಹೋಗಿ ಎಲ್ಲ ಹಸುಗಳಿಗೆಲ್ಲ ಹುಲ್ಲು ಹಾಕಿ ಕೊಟ್ಟಿಗೆ ಕರುವನ್ನ ಬೇರ್ಪಡಿಸಿ ಕಟ್ಬಾ ಅಂತ ಅಂತ ಇಟ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿ ವಿಷ್ಣುಮಿತ್ರ ಅಲ್ಲೇ ಇದ್ರು ಕೂಡ ಈ ನಿಯೋಗ ದೇವದತ್ತನಿಗೆ ಅಂತ ಅವನು ಅಂದ್ಕೊಂಡು ಆ ನಿಯೋಗ ಅಂತ ಅವನು ಕೇಳಿಸ್ಕೊಂಡ್ರು ಕೂಡ ಅದಕ್ಕೆ ಅವ್ನು ತೊಡಗೋಲ್ಲ. ಅವನು ಕೇಳ್ತಾ ಕಿವಿ ಬೀಳುತ್ತೆ. ಗುರುಗಳು ದೇವದತ್ತನಿಗೆ ಕೊಟ್ಟಿಗೆಗೆ ಹೋಗು, ಆ ಹಸುಗಳನ್ನೆಲ್ಲ ಕರುಗಳನ್ನ ಬೇರೆ ಕಟ್ಟಿಬಿಟ್ಟು ಹುಲ್ಲು ಹಾಕಬಾ ಅಂತ ಹೇಳಿದರು. ದೇವದತ್ತನಿಗೆ ಹೇಳಿದ್ದೆ ಹೊರತು ನನಗಲ್ಲ ಅಂತ ಹೇಳಿ ಆ ವಾಕ್ಯವನ್ನು ಕೇಳಿಸಿಕೊಂಡವನಾದರೂ ಆ ಕ್ರಿಯೆಗೆ ಹೇಗೆ ಅವನು ತೊಡಗೋದಿಲ್ವೋ, ಅದೇ ರೀತಿ ಜ್ಞಾನಿ ಆದವನು ವೇದ ಹೇಳ್ತಾ ಇರುವಂತಹ ವಿಧಿ ಪ್ರತಿಷೇಧವನ್ನು ಕೇಳಿಸಿಕೊಂಡರೂ ಕೂಡ ಇದು ನನಗಲ್ಲ, ಇದು ಅಜ್ಞನಿಗೆ ತಿಳ್ಕೊತಾರೆ. ಯಶೋ ನೀನು ಅಂಗಡಿ ಹೋಗ್ಬಿಟ್ಟು ಇಂತಿಂತ ಮಾತೆ ತಗೊಂಬಾ ಅಂತ ನಾನು ಅಂದೆ. ಇಲ್ಲಿ ಸುಮಂತನೂ ಕೇಳಿಸ್ಕೊಳ್ತಾನೆ, ಶಾಶ್ವತನ ಕೇಳಿಸ್ತಾನೆ, ತೇಜು ಕೇಳಿಸ್ಕೊಂಡ್ರು ಕೂಡ ಗುರು ಯಶಿಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೇಳಿಸ್ಕೊಂಡ್ರು ಆ ಕ್ರಿಯೆ ಅವ್ರು ಮಾಡಲ್ಲ. ಕೇಳಿಸ್ಕೊಂಡ್ಮೇಲೆ ಹೆಂಗ್ ಮಾಡದೇ ಇರ್ತೀರಾ ಅಂತ ಕೇಳಿದ್ರೆ
ನನಗಲ್ಲ ಹೇಳಿದ್ದು ಅಂತೀರ. ಹಾಗೆ ಜ್ಞಾನಿ ನನಗಲ್ಲ, ವಿಧಿಪ್ರಶಯ ಶಾಸ್ತ್ರ ನನಗಲ್ಲ, ಧರ್ಮ ನನಗಲ್ಲ, ಪುಣ್ಯ ಪಾಪ ನನಗಲ್ಲ, ಶೀನಿ ಸಂಬಂಧ ನನಗಿಲ್ಲ. ಹಾಗಾಗಿ ಅವನು ವಿಧಿಕಿಂಕರ ಆಗೋಲ್ಲ. ಅಜ್ಞ ಓ ಗುರು ಈಗ 4:15 ಹೇಳ್ಬೇಕು ಅನ್ಕೊಳ್ಳೇನಿಯೇ ನನಗೆ ಹೇಳ್ತಾ ಇದ್ದಾರೆ ಅಂತ ಸಂಜಾನೆ ಮಾಡ್ಬೇಕಣ ಅನ್ಕೊಳ್ಳೆ ಗುರು ನನಗೆ ಬೈತಾ ಇದ್ದಾರೆ. ಯಾಕೆ ಇದ್ರಲ್ಲಿ ಮಾಡಬೇಕು ಅನ್ನೋ ಬುದ್ಧಿ ಎಲ್ಲಿದೆಯಲ್ಲ. ಏನೋ ನೀನ ತಿಂದಿದ್ದೋ ಅಲ್ಲಿಟ್ಟಿದ್ದು ಆಯ್ ನಾನು ತಕ್ಕ ಒರೆಸ್ಕೋತಾರೆ. ಇಲ್ಲ ಇದು ಗುರ್ತಿದ್ಯರು ಅಂತ ತಿಂದಿಲ್ಲ ತಿಳ್ಕೊಬೇಕು. ಆದ್ರೆ ಗುರ್ತು ಕಾಣ್ತಾ ಇದ್ದೆ ಒರೆಸ್ಕೊಂಡ್ಬಿಟ್ಟು ಇವ್ರು ಹೇಳೇ ಇಲ್ಲ, ಯಾರಿಗೂ ಹೇಳ್ತಾ ಇರೋದು ಬಾಯಲ್ಲ ಒರೆಸ್ಕೋತಾರೆ. ಯಾಕೆ ತಿಂದಿದ್ದೀನಿ ಗಿಲ್ಟಿ ಇದೆ. ಆಗ ಅಗ್ನಿಗೆ ವಿಧಿ ಪ್ರತಿಷೇಧ ವಾಕ್ಯದಲ್ಲಿ ಪ್ರವೃತ್ತಿ ಇದೆ, ಅದು ಕೇಳ್ಕೊಡ್ಲೇನೆ ಅವನು ಆಕ್ಟಿವೇಟ್ ಆಗ್ತಾನೆ. ಹಾಗಾಗಿ ಪ್ರತಿಷೇಧವಲ್ಲ ನಾನು ಮಾಡಬಾರ್ದು, ಈ ವಿಧಿಯಂತೆ ನಾನು ನಡ್ಕೋಬೇಕು ಅಂತ ಅಜ್ಞನ್ ತಾನಾಗಿ ಅವನು ಅನ್ಕೊಳ್ತಾನೆ. ಅಜ್ಞನ್ ಆಗಿರೋದ್ರಿಂದ ಅದಕ್ಕೆ ಅವನು ಆ ವಿಷಯನಾಗದೆ ಇರೋಕ್ಕಾಗಲ್ಲ. ಜ್ಞಾನಿ ಆದವನು ಇನ್ಕಮ್ ಟ್ಯಾಕ್ಸ್ ಏಪ್ರಿಲ್ 30 ಇನ್ಕಮ್ ಟ್ಯಾಕ್ಸ್ ಯಾವ್ದು ಇದು ಮಾಡದೆ ಹೋದ್ರೆ ನಾನು ಜಮಾ ಇದು ಮಾಡ್ಬಿಡ್ತೀನಿ, ಕ್ರಮ ತಗೋತೀನಿ ಅಂದ್ರೆ ತಕ್ಷಣ ನಮ್ಮ ಅನುಪಮ ನಮ್ಮವ್ರಿಗೆಲ್ಲ ಹೆದರಿಕೆ ಆಗುತ್ತೆ. ಯಾಕೆ ಬಂದದ ನಮಗೆ ಭಿಕ್ಷುಕರಿಗೆ ನಮ್ಗೇನು ಹೆದರಿಕೆ ಆಗಲ್ಲ. ನಮ್ಗೆ ಏನಾಗುತ್ತೆ, ನಾವು ಓದಿದ್ರು ನಮ್ಗೆ ಏನು ಅನ್ಸಲ್ಲ. ಅವ್ರಿಗೆ ರೀ ಏನೋ ಬಂದಿದೆ ಕಣ್ರಿ ಪೇಪರ್ಲಿ ನೋಡಿದ್ರಿ ಅಂದ್ರಿ, ಹೋಗ್ರಿ ಆಡಿಟರ್ ಅಂತ ನೋಡಿ ಕೇಳ್ಕೊಂಬಂದ್ರಿ ತಕ್ಷಣ ಕಳ್ಸ್ಕೊಡ್ತೀರಾ. ನೋಡಿ ಭಯ, ಯಾಕಂದ್ರೆ ಅಲ್ಲಿ ಇದ್ದಾಗ ಭಯ ಆಗತ್ತೆ. ಅದು ಇಷ್ಟ. ದೇವದತ್ತ ತ್ವಮಿದಂ ಕುರು, ದೇವದತ್ತನೇ ನೀ ಇದನ್ನು ಮಾಡು ಅಂತ ಹೇಳಿ ಒಂದಾನೊಂದು ಕರ್ಮದಲ್ಲಿ ನಿಯುಕ್ತನಾದಾಗ ಆ ವಿಷ್ಣುಮಿತ್ರ ಅಲ್ಲೇ ಇದ್ರು ಆ ನಿಯೋಗವನ್ನು ಕೇಳಿಸಿಕೊಂಡ್ರು ಕೂಡ ನಾನು ನಿಯುಕ್ತ ಅಂತ ಅನ್ಕೊಳ್ಳಲ್ಲ. ಯಾಕೆ ಹೇಳು, ದೇವದತ್ತ ಅಂತ ಸಂಬೋಧನೆ ಮಾಡ್ಬಿಟ್ಟಿದಾರಲ್ಲ. ನಿಯೋಗ ವಿಷಯ ವಿವೇಕ ಅಗ್ರಹಣಾತ್ತು ಉಪಪದ್ಯತೆ ಪ್ರತಿಪತ್ತಿ. ಅದು ಯಾರಿಗೆ ನಿಯೋಗ ಮಾಡುದು ಗೊತ್ತಾಗದೆ ಇದ್ದಾಗ ಮತ್ತೆ ಅವನು ಅನ್ಕೊಂಡ್ಬಿಡ್ತಾನೆ, ಕೊಟ್ಟಿಗೆ ಹೋಗ್ಬಿಟ್ಟು ಹುಲ್ ಹಾಕ್ಬಿಟ್ಟು ಕರು ಹಸು ಕಲ್ಬಿಟ್ಟು ಬರ್ಬೇಕಲ್ಲ ಅಂತಂದ್ರೆ ಓ ನನಗೆ ಹೇಳಿದ್ರು ಅಂತ ಹೇಳಿ ಯಾರು ಬೇಕಾದ್ರೂ ಅದನ್ನ ನನ್ಗೆ ಹೇಳಿದ್ರು ಅನ್ಕೊಂಡ್ಬಿಡ್ಬೋದು. ನಿಯೋಗಕ್ಕೆ ವಿಷಯ ಯಾರು ಗೊತ್ತಾಗದೆ ಇದ್ದಾಗ ಅಲ್ಲಿದ್ದವರೆಲ್ಲ ತಪ್ಪಲಿಕ್ಕೆ ಯಾರು ಬೇಕಾದ್ರೂ ನಂಗೆ ಹೇಳಿದ್ರು ಅಂದ್ಕೊಂಡು 4 ದಿನ ಓಡ್ ಹೋಗ್ಬೋದು ಆಗ್ಬೋದು. ಅದು 4 ದಿನ ಹೋಗ್ದೇನೆ ಇರ್ಬೋದು, ನಂಗಲ್ಲ ಸುಮ್ಮನೆ ಹೇಳಿದ್ರೆ ನಂಗೆ ಹೇಳಿದ್ರೆ ಹಾಗೂ ಅನ್ಬೋದು. ಇಲ್ಲ 4 ದಿನ ನಂಗೆ ಹೇಳಿದ್ರು ಅನ್ಕೋಬಹುದು. ಉತ್ತಮ ಆದ್ರೆ 4 ಜನ ಅನ್ಕೋತಾರೆ, ಮಧ್ಯಮ ಆದ್ರೆ ಒಬ್ಬೊಬ್ರು ಅನ್ಕೋತಾರೆ, ಅಧಮರಾದ್ರೆ ನಂಗೆ ಯಾರಿಗೂ ಹೇಳಿಲ್ಲ ಅನ್ಕೊಂತಾರೆ. ನಂಗಲ್ಲ ಅನ್ಕೊಂಡ್ಬಿಡ್ತಾರೆ. ಬಹಳ ಅದ್ರಲ್ಲಿ ಬೇಗ ಅದು ಕಲ್ಚರ್ ಥೀಫ್ ಮೆಂಟಾಲಿಟಿ ಭಾರಿ ಬೇಗ ಬರುತ್ತೆ. ಬುದ್ಧಿವಂತಿಕೆ ಕಲ್ತರ ಬಹಳ ಬೇಗ ಬರುತ್ತೆ. ನಿಯೋಗಕ್ಕೆ ವಿಷಯವೂ ವಿಂಗಡವಾಗಿ ಅರಿಯದೇ ಇದ್ದಾಗಲಾದರೂ ಆ ಪ್ರತಿಪತ್ತಿ ನಿಯೋಗದ ಪ್ರವೃತ್ತಿ ಆಗತ್ತೆ, ಹೊಂದತ್ತೆ. ತಥಾ ಫಲಹೇತ್ವರಪಿ. ಹಾಗೆ ಶರೀರ ಧರ್ಮಗಳಲ್ಲೂ ಇದೇ ರೀತಿ ತೊಡಗುತ್ತಾರೆ. ಶರೀರದಲ್ಲಿ ಅಭಿಮಾನ ಪಟ್ಕೊಳ್ಳುವಾಗೂ ಧರ್ಮ ತೊಡಗುವಾಗೂ ಅಜ್ಞಾನಿ ಆಗಿದ್ದೆ ತೊಡಗುತ್ತಾನೆ, ಜ್ಞಾನಿ ಆಗಿದ್ದೆ ತೊಡಗಲ್ಲ, ಅದಕ್ಕೆ ಸಂಬಂಧ ಪಟ್ಕೊಳ್ತಿಲ್ಲ. ಸ್ವಾಮಿ ನೋಡಿ, ನಾನೊಂದು ವಿಷಯ ಹೇಳ್ತೀನಿ. ನಾವು ಪ್ರಾಕೃತ ಸಂಬಂಧಾಪೇಕ್ಷೆಯ ಯುಕ್ತಿವ ಪ್ರತಿಪತ್ತಿ ಶಾಸ್ತ್ರಾರ್ಥ ವಿಷಯ ಫಲಹೇತುಭ್ಯಾಂ ಅನ್ಯಾತ್ಮತ್ವ ದರ್ಶನೇ ಸತಿ ಇಷ್ಟಫಲಹೇತು ಪ್ರವರ್ತಿತೋಸ್ಮಿ ಅನಿಷ್ಟಫಲಹೇತೋಶ್ಚ ನಿವರ್ತಿತೋಸ್ಮಿ ಇತಿ. ಆಮೇಲೆ ಪ್ರಾಕೃತ ಅಂದ್ರೆ ಪ್ರಕೃತಿಯಿಂದ ಆದದ್ದು ಪ್ರಾಕೃತ. ಯಾವುದು ಶರೀರ ಇದೆಯಲ್ಲ ಪ್ರಕೃತಿಯಿಂದ ಆದದ್ದು. ಈ ಪ್ರಕೃತಿಯಿಂದ ಆದ ಶರೀರದ ಒಂದು ಸಂಬಂಧ ಇದ್ದೇ ಇರುತ್ತೆ, ಜ್ಞಾನಿಗೂ ಇರುತ್ತೆ ಅಜ್ಞಾನಿಗೂ ಇರುತ್ತೆ. ನಮ್ಮ ಅನುಪಮ ಬಹಳ ಇದೆ. ಜ್ಞಾನಿ ಯಾವುದು ಹುಷಾಗಲ್ಲ ಆಗತ್ತಲ್ಲ, ಅವರು ಊಟ ಮಾಡ್ಬೇಕಲ್ಲ, ಅವರು ಕೂಡ ಏನು ಮಾಡ್ತಲ್ಲ. ಪ್ರಕೃತಿಯ ಸಂಬಂಧ ಎಲ್ಲಿವರೆಗೆ ಇದ್ದೇ ಇರುತ್ತೋ ಅಲ್ಲಿವರೆಗೆ ಶಾಸ್ತ್ರಾರ್ಥದ ವಿಷಯ ಅವನಿಗೆ ಬರಲೇಬೇಕಲ್ಲ. ದೇಹ ನಾನು ಅಂದ್ಕೊಳ್ಳೇಬೇಕು. ಅವನು ದೇಹ ನಾನು ಅಂದ್ಕೊಳ್ದೇನೆ ಅವನಿಗೆ ಹೊಟ್ಟೆ ತುಂಬಿಸ್ಕೋಕ್ಕಾಗಲ್ಲ. ದೇಹ ನಾನು ತಂದ್ಕೊಳ್ದೇನೆ ಒಂಟು ಮಾಡೋಕ್ಕೂ ಆಗಲ್ಲ. ದೇಹ ನಾನು ಅಂದ್ಕೊಂಡ್ರೆ ಸ್ನಾನ ಮಾಡೋಕ್ಕೂ ಆಗಲ್ಲ, ಬಟ್ಟೆ ಉಡಕ್ಕೂ ಆಗಲ್ಲ. ಎಲ್ಲದಕ್ಕೂ ದೇಹ ನಾನು ಅಂದ್ಕೊಂಡೇ ಮಾಡ್ಬೇಕು. ಅವನು ಪ್ರಕೃತಿಯ ಕಾರ್ಯವಾಗಿರುವ ದೇಹಾದಿಗಳ ಸಂಬಂಧವಿಲ್ಲದೆ ಹೋದರೆ ಅವನಿಗೆ ಈ ಬರೋದೇ ಇಲ್ಲ. ಹಾಗಾಗಿ ಶಾಸ್ತ್ರಾರ್ಥ ವಿಷಯವನ್ನ ಫಲಹೇತುಕ್ಕಿಂತ ತಾನು ಬೇರೆ ಅಂತ ಕಂಡುಕೊಂಡು ಅನಾತ್ಮ ದರ್ಶನ ಬೇಕು. ಇದು ಅನಾತ್ಮ ಯಾವುದೋ ಶರೀರವು ಅನಾತ್ಮ, ಧರ್ಮಾಧರ್ಮವು ಅನಾತ್ಮ ಅಂತ ತಿಳ್ಕೊಂಡಿದ್ರು ಕೂಡ
ಅನ್ಯಾತ್ಮ ದರ್ಶನ ನನಗಿಂತ ಬೇರೆ ಆಗಿರ್ತಕ್ಕದ್ದು ತಿಳ್ಕೊಂಡಿದ್ದು ಅಂತ. ಅನ್ಯವಾದ ಆತ್ಮ ನನಗೆ ನಾನಲ್ಲ, ಅದು ಶರೀರವೂ ನಾನಲ್ಲ, ಧರ್ಮಾಧರ್ಮವೂ ನಾನಲ್ಲ ಅಂತ ಆ ಜ್ಞಾನ ಇದ್ರೂ ಕೂಡ ಇಷ್ಟ ಫಲಕ್ಕೆ ಕಾರಣವಾಗಿರುವ ಕರ್ಮದಲ್ಲಿ ನಾನು ತೊಡಗಿದ್ದೇನೆ, ಅನಿಷ್ಟ ಫಲಕ್ಕೆ ಕಾರಣವಾಗಿರುವ ಈ ಅಧರ್ಮದಿಂದ ನಾನು ಹಿಂತಿರುಗಿದ್ದೇನೆ ಅನ್ನುವ ಜ್ಞಾನ ಇದ್ದೇ ಇರತ್ತಲ್ಲ, ಎಲ್ಲರಿಗೂ ಇದ್ದೇ ಇರತ್ತಲ್ಲ. ಜ್ಞಾನಿ ಆದ ಮಾತಿಗೆ ಸುಳ್ಳು ಹೇಳ್ಬೋದು, ಕಳ್ತನ ಮಾಡ್ಬೋದು, ಹೊಡಿಬೋದು ಅಂತ ಬರುತ್ತಾ? ಅವನು ತಪ್ಪು ಅಂತ ಅಂತಾನೆ. ಅಜ್ಞಾನಿ ಯಾಕೆ ದೇಹ ಸಂಬಂಧ ಇದ್ಮೇಲೆ ಹೊಡೆಯೋದು ತಪ್ಪು, ಹಿಂಸೆ ಮಾಡೋದು ತಪ್ಪು, ಸುಳ್ಳು ಹೇಳೋದು ತಪ್ಪು, ಕಳ್ತನ ತಪ್ಪು ಜ್ಞಾನಿ ಹೇಳ್ತಾನೆ. ಅಜ್ಞಾನಿ ಯಾಕೆ ಶರೀರ ಇದ್ಮೇಲೆ ಮುಂದೆ ಬರ್ಬೇಕಲ್ಲ. ಅದಂಗೇನು ಇಲ್ಲ ಅಂತೀರ ಅವರಿಗೆ. ಪ್ರಕೃತಿಯ ಪ್ರಾಕೃತ ಅಂದ್ರೆ ಪ್ರಕೃತಿ ಇದಂ ಪ್ರಾಕೃತಂ ಇದಂ ಶರೀರಂ, ಪ್ರಕೃತಿಯಿಂದ ಬಂದದ್ದು ಈ ಶರೀರ, ಇದರ ಸಂಬಂಧ ಇದ್ದೇ ಇರುತ್ತೆ ಶರೀರ ಬಿದ್ದೋಗೋವರೆಗೂ. ಆವಾಗ ಅವರಿಗೆ ಈ ಶಾಸ್ತ್ರಾರ್ಥವನ್ನ ಅವರು ಅರಿಲೇಬೇಕು, ತಿಳಿಲೇಬೇಕು, ಅದಕ್ಕೆ ವಿಷಯರಾಗಲೇಬೇಕು. ಆ ಫಲಹೇತುಗಳಿಗಿಂತ ಅವ್ರು ನಾನು ಅನ್ಯನು, ಬೇರೆ ಆಗಿರ್ತಕ್ಕವನು ನಾನು ಅಂತ ಕಂಡುಕೊಂಡವರಾಗಿದ್ರು ತೊಡಗಲೇಬೇಕಲ್ಲ. ಇಷ್ಟ ಫಲದಲ್ಲಿ ತೊಡಗಿದ್ದೀವಿ. ಇವು ಮೀಮಾಂಸಕರು ಧರ್ಮಾಧರ್ಮಕ್ಕಿಂತ ಬೇರೆ ಅಂತ ತಿಳ್ಕೊಂಡಿರ್ತಾರೆ. ಅದ ಯಾವ ಇಬ್ರು ಒಂದ್ ಮಾಡ್ತಾನೆ ಅವನು. ಮೀಮಾಂಸಕರು ತಿಳ್ಕೊಂಡಂತಹ ಧರ್ಮಾಧರ್ಮಕ್ಕಿಂತ ಆತ್ಮ ಬೇರೆ ಅನ್ನೋದು, ವೇದಾಂತ ತಿಳ್ಕೊಂಡಂತಹ ಆತ್ಮ ಬೇರೆ ಒಂದೇ. ಅದು ವ್ಯತ್ಯಾಸ ತೋರಿಸೋಕೆ ಇವಾಗ. ಮೀಮಾಂಸಕರು ನಾವು ಸ್ವರ್ಗಕ್ಕೆ ಜನ್ಮಾಂತಕ್ಕೆ ಲೋಕಾಂತಕ್ಕೆ ಸಂಬಂಧಪಟ್ಕೊಂಡೇ ಕರ್ಮ ಮಾಡೋದು. ನಾನೇ ದೇಹವಷ್ಟೇ ನಾನು ಅಂದ್ಕೊಂಡು ಕರ್ಮ ಮಾಡೋಲ್ಲ. ಆದ್ರೆ ಅವ್ರಿಗಿರುವ ಬೇರೆ ಅನ್ನೋ ಜ್ಞಾನ ಅನುಮಾನ ಜ್ಞಾನ, ಶ್ರದ್ಧಾ ಜ್ಞಾನವೇ ಹೊರತು ಅನುಭವ ಜ್ಞಾನ ಅಲ್ಲ. ಅದು ವೇದಾಂತಿಗಳು ದೇಹೇಂದ್ರಿಯ ಮನೋಬುದ್ಧಿಗೆ ನಾನು ಬೇರೆ ಅನ್ನುವ ಜ್ಞಾನ ಅನುಭವ ಜ್ಞಾನ. ಈ ಜ್ಞಾನ ಆ ಜ್ಞಾನ ಒಂದೇ ಅಲ್ಲ. ಒಂದು ನಿಜ, ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರೆ ನನ್ನನ್ನು ತಿಳ್ಕೊಳ್ದೆ ಹೋದ್ರೆ, ಜನ್ಮಾಂತಕ್ಕೆ ಲೋಕಾಂತಕ್ಕೆ ಸಂಬಂಧ ಪಡ್ಕೊಂಡವನು ತಿಳ್ಕೊಳ್ದೆ ಹೋದ್ರೆ ಶಾಸ್ತ್ರೀಯ ಕರ್ಮದಲ್ಲಿ ತೊಡಗೋಲ್ಲ. ಹೌದು, ಅದ್ ನಿಜ. ದೇಹವಷ್ಟೇ ನಾನು ಚಾರ್ವಾಕನಾದ್ರೆ ಅವನು ಅಗ್ನಿಹೋತ್ರಾದಿಗಳು ಮಾಡೋಕ್ ಹೋಗಲ್ಲ. ನಾನು ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರೆ, ಜನ್ಮಾಂತಕ ಲೋಕಾಂತಕ್ಕೆ ಸಂಬಂಧಪಟ್ಕೊಂಡವನು, ನನಗೊಂದು ದೇಹವೇ ಹೊರತು ನಾನು ದೇಹ ಅಲ್ಲ. ನಾನು ದೇಹ, ನನಗೊಂದು ದೇಹಕ್ಕೊಂದು ಆತ್ಮ, ಆ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ಕ್ರಿಶ್ಚಿಯನರು. ನಾವು ಹಾಗಲ್ಲ. ನಾನು ದೇಹ ಅಲ್ಲ, ನಾನು ಆತ್ಮ, ನನಗೊಂದು ದೇಹ ಅಷ್ಟೇ ಹೊರತು ನಾನು ಆತ್ಮ ನನಗೊಂದು ದೇಹವೇ ಹೊರತು ನಾನು ದೇಹಕ್ಕೊಂದು ಆತ್ಮ ಅಲ್ಲ. ನಾನು ದೇಹಕ್ಕೊಂದು ಆತ್ಮ ಅನ್ನೋದು ಕೃಷಿ. ಆ ಆತ್ಮಕ್ಕೆ ಶಾಂತಿ ಆಗಲೆಂದು ನೀವೆಲ್ಲ ಹರಸಿರಿ ಅಂತೇಳಿ ಪೇಪರ್ ಹಾಕ್ತಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಆಗಲಿ ಅಂತ ಅಲ್ಲ. ಅವರು ಅವರ ಆತ್ಮ ಅಂತ ಹೇಳಿದ್ರೆ, ಅವರು ಒಂದು ದೇಹ ಅಂತ ಇಟ್ಕೊಂಡು ಅವರ ಆತ್ಮ ಅಂತ ಬೇರೆ. ನಾವು ಹಂಗಲ್ಲ. ನಾನೊಂದು ಆತ್ಮ, ನನಗೊಂದು ದೇಹ. ಹಾಗಾಗಿ ಆತ್ಮನಾದ ನಾನು ಎಲ್ಲಿವರೆಗೆ ಪುಣ್ಯ ಪಾಪ ಅಭಿಮಾನ ಉಳ್ಳವನಾಗ್ತೀನೋ, ಕರ್ತು ಹೋಗ್ತಾ ಅಲ್ಲಿವರೆಗೆ ಜನ್ಮಾಂತ ಲೋಕಾಂತ ಸಂಚಾರ ಮಾಡ್ತಾ ಇರ್ತೀನಿ. ಆ ವ್ಯತಿರಿಕ್ತವಾದ ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವನ್ನು ಕಂಡುಕೊಂಡ್ರೆ ಮುಕ್ತರಾಗ್ಬಿಡ್ತೀನಿ. ಈ ಜ್ಞಾನಕ್ಕೂ ಆ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಕ್ರಿಶ್ಚಿಯನ್ ಹೇಳೋರ್ದು ಮತ್ತೆ ನಮ್ದು ದ್ವೈತರದು ಒಂದೇ ಅನ್ಸುತ್ತೆ ಮತ್ತೆ ಅಲ್ವಾ? ಒಂದೇ ಅಂದ್ರೆ ಅವರು ಆತ್ಮ ಬೇರೆ ಗುಪ್ತಾರೆ, ದ್ವೈತಿಗಳುವೆ. ದೇಹವೇ ಆತ್ಮ ಅನ್ನೋಲ್ಲ ಅವ್ರುವೆ. ಅದೇ ಆತ್ಮನಿಗೆ ಪುಣ್ಯಲೋಕ ತರಿಸ್ಕೊಡ್ಬೇಕು, ಅವನು ವೈಕುಂಠಕ್ಕೆ ಹೋಗ್ಬೇಕು, ಅವನು ಹರಿಯನ್ನೇ ನಿರಂತರ ಭಾವನೆ ಮಾಡ್ತಾ ಇದ್ದು ಹರಿಭಕ್ತನಾಗಿದ್ದರೆ ಅವನು ಮುಕ್ತನಾಗ್ತಾನೆ ಅಂತ ಅವ್ರು ಹೇಳ್ತಾರೆ. ಕ್ರಿಶ್ಚಿಯನ್ರು ಹರಿಗಿರಿ ಅಥವಾ ವೈಕುಂಠಕ್ಕೆ ಹೋಗೋದು ಅದನ್ನು ಮುಕ್ತಾವಲ್ಲೂ ಗೊತ್ತಿಲ್ಲ. ಅನ್ಸುತ್ತೆ ಅವರು ಹೆವೆನ್ ಅಂತಾರಲ್ಲ, ಅವ್ರು ಅಷ್ಟೇ ಅದೇ ಅನ್ಸುತ್ತೆ. ಅದೇನು ಅವರು ಎಲ್ಲಿ ಹೆವೆನ್ ಅಂತ ಹೇಳ್ತಾರೆ, ಎಲ್ಲಿ ಹೋಗೋದು ಹೇಳ್ತಾರೆ, ಸ್ವರ್ಗ ಅದು ಹಗ್ಗಕ್ಕೆ ಹೋಗಿ ಸಾಧನ. ಅವರು ಒಂದು ಚಾರಿಟಿ ಅಲ್ಲ, ಅಷ್ಟಕ್ಕೆ ಸತ್ಯ, ಹಿಂಸೆ ಆಗ್ಬೋದು. ಒಟ್ಟು ಜನ್ಮಾಂತ ಒಪ್ಪವರೆಲ್ಲ ದೇಹಕ್ಕಿಂತ ಬೇರೆ ನಾನು ಒಪ್ಕೊಳ್ಳೇಬೇಕು. ಆದ್ರೆ ಮತ್ತೆ ದ್ವೈತರು ರೀಬರ್ತ್ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ? ನನ್ಗೆ ಅದು ರೀಬರ್ತ್ ಇಲ್ಲ, ಮತ್ತೆ ಮತ್ತೆ ಅನ್ನೋದಿಲ್ಲ ಅಲ್ಲ. ಉಂಟು ಬರ್ರೋ, ದ್ವೈತಕ್ಕೆ ರೀಬರ್ತ್ ಉಂಟು. ಅವ್ರು ಹೋಗು ಸ್ವರ್ಗದಲ್ಲಿ ಹೋಗಿ ಹುಡ್ತಾರೆ, ದೇವಲೋಕದಲ್ಲಿ ಹೋಗಿ ಹುಡ್ತಾರೆ, ವೈಕುಂಠದಲ್ಲಿ ಹೋಗಿ ಹುಡ್ತಾರೆ. ಅವರು ಯಾಕೆ ಹುಟ್ಟಿಲ್ಲ? ಹುಟ್ಟುಂಟು. ಇವರೇ ವಿಷ್ಣು ಆಗೋಲ್ಲ. ದೈತ್ಯಗಳ ಪ್ರಕಾರ ಜೀವನೇ ವಿಷ್ಣು ಆಗಿ ಇವನು ಘಟಾಕಾಶ ಮಹಾಕಾಶ ಹಾಗೆ ಅನ್ನೋದು. ನೀ ಪುಣ್ಯ ತುಂಬಾನೇ ಮಾಡಿದ್ರೆ ಅಲ್ಲಿಗೆ ಹೋಗಿ ಸೇರ್ಕೋತೀಯ, ಪುಣ್ಯ ಮಾಡಿದ್ರೆ ಮತ್ತೆ ಹೌದು, ವಿಷ್ಣು ಹತ್ತಿರಕ್ಕೆ ಹೋಗ್ತಾನೆ, ವಿಷ್ಣು ಏಕಾಂತ ಭಕ್ತನಾಗ್ತಾನೆ, ವಿಷ್ಣು ಸಮೀಪದಲ್ಲೇ ಇರ್ತಾನೆ, ವಿಷ್ಣು ನೋಡ್ತಾನೆ ಇರ್ತಾನೆ. ಅವ್ನು ಕೈಕಾತಕ ಹೋಗು ಬಿಡಲ್ಲ, ಅವನು ಪಕ್ಕದಿಂದ ನಿಂತಿರ್ತಾನೆ. ಅಲ್ಲ, ಅದ್ವೈತದಲ್ಲಿ ಇಲ್ಲ, ದ್ವೈತದಲ್ಲಿ ಎಲ್ಲ ಇದ್ದೇ ಇದೆ ಅಲ್ವಾ ಗುರುಗಳೇ? ಅದ್ವೈತದಲ್ಲಿ ಮಾತ್ರ ಅದ್ಯಾವುದೂ ಇಲ್ಲ. ಹೌದೌದು, ಅದ್ವೈತದಲ್ಲಿ ಅವಿದ್ಯಾ ಕ್ಷೇತ್ರದಲ್ಲಿ ಉಂಟು, ಪರಮಾರ್ಥವಾಗಿಲ್ಲ. ಇಲ್ಲ, ಅದೇ
ಅದ್ವೈತಿಗಳು ವ್ಯವಹಾರ ಕ್ಷೇತ್ರದಲ್ಲಿ ಅವಿದ್ಯಾ ಕ್ಷೇತ್ರದಲ್ಲಿ ಕರ್ಮವನ್ನು ಉಪಾಸನೆ ಒಪ್ತಾರೆ, ಕರ್ಮೋಪಾಸನೆ ಒಪ್ಪಿ ಜನ್ಮಾಂತರ ಲೋಕಾಂತರ ಒಪ್ತಾರೆ. ಪರಮಾರ್ಥವಾಗಿ ಇದೆಲ್ಲ ಅವಿದ್ಯಾ ಕಲ್ಪಿತ, ಪರಮಾರ್ಥವಲ್ಲ, ನಿಜವಲ್ಲ, ಇದೆಲ್ಲ ತೋರಿಕೆ ಅಂತಾರೆ. ಯಥಾ ಪಿತೃಪುತ್ರಾದೀನಾಂ ಇತರೇತರ ಆತ್ಮನಿ ಅನ್ಯತ್ರ ದರ್ಶನೇ ಸತ್ಯಪಿ ಆತ್ಮಾನ್ಯತ್ರ ದರ್ಶನೇ ಸತ್ಯಪಿ ಅನ್ಯೋನ್ಯ ನಿಯೋಗ ಪ್ರತಿಷೇಧಾರ್ಥ ಪ್ರತಿಪತ್ತಿ. ತಂದೆ ಮಗ, ಅಣ್ಣ ತಮ್ಮ, ಇವರೆಲ್ಲ ಬೇರೆ ಬೇರೆ ಆತ್ಮ, ಬೇರೆ ಬೇರೆ ಅರಿವು ಇದ್ರು ಕೂಡ ತಂದೆ ಕೆಲಸ ಮಗ ಮಾಡೋದು, ಮಗನ ಕೆಲಸವನ್ನು ತಂದೆ ಮಾಡೋದು, ಅಣ್ಣನ ಕೆಲಸ ತಮ್ಮ ಮಾಡೋದು, ತಮ್ಮನ ಕೆಲಸ ಮಾಡೋದು ಹೇಗಿದೆಯೋ ಹಾಗೆ ಬೇರೆ ಆದ ಮಾತ್ರ ಕೆಲಸ ಮಾಡೋದಿಲ್ಲ ಅಂತ ಏನಿಲ್ಲ ಅಂತ ಇದ್ದಾನೆ. ಆತ್ಮ ಬೇರೆ, ದೇಹೇಂದ್ರಿಯ ಮನೋಬುದ್ಧಿ ಬೇರೆ, ಪುಣ್ಯ ಪಾಪ ಬೇರೆ. ಅವ್ನ ಮಾತ್ರಕ್ಕೆ ಯಾಕೆ ಕೆಲಸ ಮಾಡದೇ ಇರ್ತಾನೆ? ತಂದೆ ಬೇರೆ ಮಗ ಬೇರೆ ಅಂತ ಹೇಳಿ ಆಗ ಗೊತ್ತಾದ್ರು ತಂದೆ ಕೆಲಸ ಮಗ ಮಾಡಲ್ವಾ? ಅಣ್ಣ ಬೇರೆ ತಮ್ಮ ಬೇರೆ ಅಂತ ಅದು ಅಣ್ಣ ತಮ್ಮದ ಕೆಲಸ ಪರಸ್ಪರ ಒಬ್ಬರಿಬ್ಬರು ಮಾಡಲ್ವಾ? ಅಣ್ಣನ ರೂಮ್ ಹೋಗಿ ನಾನು ಗುಡಿಸಿ ಒಳಸಿ ಎಲ್ಲ ಮಾಡ್ತೀನಿ ಅಂತಾನೆ, ತಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಣ್ಣ ಮಾಡ್ತಾನೆ. ಹಾಗೆ ಅದೇ ರೀತಿ ಇಲ್ಲೂ ಕೂಡ ಪುಣ್ಯ ಪಾಪಕ್ಕಿಂತ ನೀವು ಬೇರೆ ಆಗಿರ್ಬೋದು, ಶರೀರಕ್ಕಿಂತ ಬೇರೆ ಆಗಿರ್ಬೋದು. ಆದರೆ ಇದು ಸಂಬಂಧ ಪಡ್ಕೊಂಡು ಕರ್ಮ ಮಾಡೋಕೆ ಏನು ಅಡ್ಡಿ, ಏನು ಧಾಡಿ, ಯಾಕೆ ಮಾಡಬಾರ್ದು? ಕರ್ಮ ಮಾಡಲಿ ಅವನು. ಅನ್ಯಾತ್ಮತ್ವ ಇತರೇತರ ಆತ್ಮಾನ್ಯತ್ವ ದರ್ಶನ. ಇತರೇತರ ಆತ್ಮ ಬೇರೆ ಬೇರೆ ಆಗಿದ್ರು ಕೂಡ ನಿಯೋಗ ಒಬ್ಬರದಿಂದ ಇನ್ನೊಬ್ರು ಮಾಡೋದು ಅನ್ನೋದು ಉಂಟು. ಸಂಪತ್ತಿ ಕ್ರಮದಲ್ಲಿ ತಂದೆ ಕೆಲಸವನ್ನ ಮಗ ಮಾಡೋದವನ ಪಡಿಸ್ಕೊಟ್ಟಿದ್ದನ್ನ. ಹಾಗಾಗಿ ಅದು ಸಂಪತ್ತಿ ಕರ್ಮ ಅಂತ ಬೃಹದಾಂಕಲ್ಲಿ ಹೇಳಿದೆ. ತಂದೆಯಾದವನು ತಾನು ಬಾಲ್ಯದಿಂದಲೇ ಉಪನಯನ ಆದ ಕಾಲದಿಂದ ತಾನು ಅರ್ಧಕ್ಕೆ 85 ಏನೇನು ಅಧ್ಯಯನ ಮಾಡಿರ್ತಾನೋ, ಕರ್ಮ ಮಾಡಿರ್ತಾನೋ, ಏನೇನು ವ್ರತ ನಿಯಮ ಮಾಡಿರ್ತಾನೋ ಅದೆಲ್ಲವನ್ನು ಮಾಡಿ ಇನ್ನೇನೋ ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ವೇದ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ. ಆ ವಯಸ್ಸಿನಿಂದ ಮಾಡೋಕ್ಕಾಗದೇ ಇದ್ದಾಗ ಮಗನನ್ನು ಕರೆಸಿ ಪಕ್ಕದ ಕೂರ್ಕೊಂಡು, ನೋಡಪ್ಪ, ತ್ವಂ ಬ್ರಹ್ಮ ತ್ವಂ ಯಜ್ಞ ತ್ವಂ ಲೋಕ, ನೀನೇ ನಾನಿನ್ನ ಅಧ್ಯಯನ ಮಾಡ್ಬೇಕಾದ್ರೆ ವೇದಕ್ಕೆಲ್ಲ ನೀನೇ ಅಧ್ಯಯನ ಮಾಡುವಂತನು, ಯಜ್ಞ ಮಾಡೋಕ್ಕಲ್ಲ ನೀನೇ ಮುಂದೆ ಕಟ್ಸು, ನೀನೇ ಪಡ್ಕೋಬೇಕು, ಲೋಕಕ್ಕೆಲ್ಲ ನೀನೇ ಕಟ್ಸು ಅಂತ ಅಂದ್ಕೊಂಡ್ಬಿಟ್ಟು ತಾನು ವಿಶ್ರಾಂತನಾಗ್ಬಿಡ್ತಾನೆ, ಕರ್ಮದಿಂದ ನಿವೃತ್ತರಾಗ್ತಾನೆ. ಆದ್ರೆ ತಂದೆ ಕರ್ಮವನ್ನೆಲ್ಲ ಇವನೇ ಮಾಡ್ತಾರೆ ಮುಂದಕ್ಕೆ. ತಂದೆ ಸಂಧ್ಯಾವನಿಯೂ ಮಾಡ್ತಾನೆ, ತಂದೆ ಎಲ್ಲವನ್ನೂ ಮಾಡ್ತಾನೆ. ತಂದೆಗೆ ಏನು ಮಾಡದೆ ಹೋದ್ರು ಅದು ಇದು ದೋಷ ಬರೋದಿಲ್ಲ ಸಂಪತ್ತಿ ಕರ್ಮ ಮಾಡಿದ್ಮೇಲೆ. ಅದು ಹೇಗೆ ಒಬ್ಬರ ಕರ್ಮವನ್ನು ಇನ್ನೊಬ್ಬರು ಮಾಡೋದು ಅಂತ ಉಂಟೋ ಹಾಗೆ ದೇಹೇಂದ್ರಿಯ ಮನೋಬುದ್ಧಿ ಕರ್ಮ ಮಾಡೋದಾದ್ರೂ ಆತ್ಮ ಬೇರೆ ಆಗಿದ್ದು ಮಾಡ್ಲಿ. ಆತ್ಮನೂ ದೇಹೇಂದ್ರಿಯ ಮನೋಬುದ್ಧಿ ಕೆಲಸ ಮಾಡ್ಲಿ, ದೇಹೇಂದ್ರಿಯ ಮನೋಬುದ್ಧಿ ಆತ್ಮನ ಕೆಲಸ ಮಾಡ್ಲಿ ಅಂತ. ಅಲ್ಲಿ ಗುರುಗಳೇ ಇದು ಸಂಪ್ರತಿ ಕ್ರಿಯೆಯಲ್ಲಿ ತಂದೆ ಕೆಲಸನ ಮಗ ಮಾಡುವಂತ ಕಾರ್ಯದಲ್ಲಿ ಪುಣ್ಯ ತಂದೆಗೆ ಹೋಗುತ್ತಾ ಪುಣ್ಯ ಪಾಪಗಳು? ಅಲ್ಲ, ಅವನು ತಾನು ಮಾಡಿದಲ್ಲ ಮುಕ್ತ ಮಾಡ್ತಾನೆ, ಮುಂದೆ ಅದು ಜವಾಬ್ದಾರಿ ವಹಿಸ್ಕೊಂಡು ಇವನ್ ಮಾಡ್ಕೊಂಡು ಹೋಗ್ತಾನೆ. ಪುಣ್ಯ ಹ್ಯಾಂಡ್ ಓವರ್ ಮಾಡ್ತಾನೆ ಗುರುಗಳೇ. ಕೆಲಸ ಅಕಸ್ಮಾತ್ ಸ್ವಲ್ಪ ದಿನ ಬದುಕಿದ್ದ ತಂದೆ, ಅವ್ನ್ ಮಾಡಕ್ ಆಗ್ತಾ ಇಲ್ಲ, ತಂದೆ ಮಗನಿಗೆ ಹ್ಯಾಂಡ್ ಓವರ್ ಮಾಡಿ ಅವನು ರಾಜಸೂಯ ಯಾಗ ಮಾಡ್ತಾನೆ. ಆ ರಾಜಸೂಯ ಯಾಗದ ಫಲ ಯಾರಿಗ ಹೋಗುತ್ತೆ? ಅವ್ನ ಸಂಕಲ್ಪ ತಂದೆಗೆ ಹೋಗ್ಲಿಂತಿದ್ದೆ ಹೋಗುತ್ತೆ. ಅಲ್ಲ, ಮಗು ನಂಗೊಂದ್ ಸ್ವಲ್ಪ ಹೋಗ್ಲಿ ಅಂದ್ರೆ ಇದು ಈ ಶೇರ್ ಮಾಡ್ಕೋಬಹುದು. ನಂಗೆ 60 ತಂದೆ 40, ನಂಗೆ 50 80 20 ಮಾಡ್ಕೋಬಹುದು. ಅದ್ ಸರಿ, ಹಾಗಾದ್ರೆ ಸರಿ. ಈಕ್ವೇಶನ್ಸ್ ಇವತ್ತು ನಾಗರಾಜ್ ಅವ್ರದ್ದು ಕ್ವೆಶನ್ಸ್ ಎಲ್ಲ ಮ್ಯಾಥಮೆಟಿಕ್ಸ್ ಈಕ್ವೇಶನ್ಸ್ ತರ ಇದೆ. ಅದು ದೇವರದ್ದು ಮ್ಯಾಥಮೆಟಿಕ್ಸ್ ನಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಇದೆಲ್ಲ ಅದೃಷ್ಟ ವಿಷಯವಾದ್ರಿಂದ ಶಾಸ್ತ್ರವೇ ಪ್ರಮಾಣ ಇದಕ್ಕೆ. ಪೂರ್ವ ಪಕ್ಷಿ ಶಾಸ್ತ್ರದ ಇದು ಜ್ಞಾನಿಗೂ ಅಪ್ಲೈ ಆಗ್ಲಿ ಅನ್ನೋ ತರ ಹೇಳ್ತಾ ಇರೋದಾ? ಹೌದು, ಆತ್ಮನಿಗೂ ಅಪ್ಲೈ ಆಗಲಿ, ಜ್ಞಾನಿಗೂ ಬರ್ಲಿ ಅಂತ. ಅದೇ, ಅವನು ದೇಹ ತಗೊಂಡು ಕ್ರಿಯೆ ಮಾಡೋದು ಕಾಣಿಸ್ತಾ ಇದೆಯಲ್ಲ, ಸೊ ಶಾಸ್ತ್ರ ಅವನಿಗೂ ಅಪ್ಲೈ ಆಗ್ಲಿ ಅಂತ ಅವನ ಪ್ರಶ್ನೆ. ಬೇರೆ ತಿಳ್ಕೊಂಡಿದ್ದು ಅವನಿಗೂ ಅಪ್ಲೈ ಆಗಲಿ, ಬೇರೆ ತಿಳ್ಕೊಂಡಿರ್ಬೋದು. ಪ್ರಕೃತಿ ಇಬ್ಬರಿಗೂ ಒಂದೇ ಇರೋದ್ರಿಂದ ಅವನಿಗೂ ಅಪ್ಲೈ ಆಗುತ್ತೆ ಅಂತ ಆಗ್ಲಿ ಅಂತ. ಸ್ವಲ್ಪ ಡಿಫ್ರೆಂಟ್ ಮೀನಾ ನೀವು ಹೇಳಿದಕ್ಕಿಂತ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪೂರ್ವ ಪಕ್ಷಿ, ಹಿಂದೆ ಸಿದ್ಧಾಂತಿ ಹೇಳಿದ್ರು ನಾನ್ ಬೇರೆ ದೇಹಕ್ಕಿಂತ ಅಂತ ತಿಳ್ಕೊಂಡವ್ನು ಏನು ಮಾಡಲ್ಲ ಅಂತ ಡಿಕ್ಲೇರ್ ಮಾಡಿ ನಿಲ್ಸಿದ್ರು ಪ್ರೀವಿಯಸ್ ಪ್ಯಾರಾಗ್ರಾಫ್. ಸೊ ಮೀಮಾಂಸಕ ಏನ್ ಹೇಳ್ತಾ ಇದ್ದಾನೆ, ನಾನ್ ಬೇರೆ ಅಂತ ತಿಳ್ಕೊಂಡವನು ಕರ್ಮ ಮಾಡ್ಬೋದಲ್ಲ, ಅವನೇ ತಾನೇ ಮಾಡೋನು. ನಾನ್ ಸ್ವರ್ಗಕ್ಕೆ ಹೋಗ್ತೀನಿ, ನಾನ್ ದೇಹಕ್ಕಿಂತ ಬೇರೆ ಅಂತ ತಿಳ್ಕೊಂಡವನು ಕರ್ಮ ಮಾಡ್ಬೋದಲ್ಲ.
ಹಾಗೆ ನೀನು ಮಾಡು ಅಂತ ಇದ್ದಾನೆ. ಅವನ್ಗೆ ಆ ತರ ಅಂತ ಹೇಳ್ತಾರ, ಜ್ಞಾನಿಗೂ ಅಂತ ಹೇಳ್ತಾ ಇಲ್ವಾ? ದೇಹಕ್ಕಿಂತ ಬೇರೆ ಅಂತ ಕಂಡಿದ್ ಮಾತ್ರಕ್ಕೆ ಅವನು ಶಾಸ್ತ್ರಕ್ಕೆ ನಿಯೋಗ ಆಗಲ್ಲ, ಪ್ರತಿಷೇಧ ಆಗಲ್ಲ ಅಂತ ಅನ್ಕೋಬೇಡ. ಅವನು ಆಗ್ಬೋದು, ಆ ಅರ್ಥದಲ್ಲಿ ಮಾಡ್ಲಿ ಅಂತ ಅದನ್ನ ಅಷ್ಟೇ. ಮೀಮಾಂಸಕ ಮಾಡುವ ಹಾಗೆ ಮಾಡ್ಲಿ ಇವನು ಅಂತ. ಸರಿ ನಾ ಮೆಜರಿಕ್ತೆ ಪ್ರಾಗೆ ಹೇಳೋಣ. ನ ವ್ಯತಿರಿಕ್ತಾತ್ಮದರ್ಶನ ಪ್ರತಿಪತ್ತೇ ಪ್ರಾಗೇವ ಫಲಹೇತೋ ಆತ್ಮಾಭಿಮಾನಸ್ಯ ಸಿದ್ಧತ್ವಾದ್. ಇವನಿಗೆ ಹುಟ್ಟಾಗಿಯೇ ಇವನಿಗೆ ಫಲಹೇತುವಿನಿಂದ ಬೇರೆ ಏನೋ ಅಂತ ಆತ್ಮಾಭಿಮಾನ ಇರಲ್ಲ. ಆ ವ್ಯತಿರಿಕ್ತ ಆತ್ಮದರ್ಶನ ಪ್ರತಿಪತ್ತಿದೆ ದೇಹೇಂದ್ರಿಯ ಮನೋಬುದ್ಧಿಗಿಂತ ನಾನು ಬೇರೆ ಆಗಿರ್ತಕ್ಕವನು ನನ್ನ ತಿಳುವಳಿಕೆ ಶಾಸ್ತ್ರದಿಂದ ಬರುತ್ತೆ ಮೀಮಾಂಸಕರಿಗೆ. ಆ ತಿಳುವಳಿಕೆ ಬರೋಕ್ ಮುಂಚೆನೆಯೇ ಇವನಿಗೆ ಆತ್ಮಾಭಿಮಾನ ದೇಹಾದಿಗಳು ಸಿದ್ಧವಾಗಿರುತ್ತೆ. ನಂಬಿಕೆಯಿಂದ ಬೇರೆ ಅಂತ ಅಂದ್ಕೊಂಡು ಅವನು ಕರ್ಮ ಮಾಡ್ತಾನೆ. ಅದೇ ಜ್ಞಾನಿ ಹಾಗಲ್ಲ. ಜ್ಞಾನಿಗೆ ಈ ತಿಳುವಳಿಕೆ ಆಗುತ್ತಲೇ ಬಾಧೆ ಆಗ್ಬಿಡುತ್ತೆ. ಇವನಿಗೆ ಬಾಧೆ ಆಗೋಲ್ಲ, ದೇಹಾದಿಗಳು ಬಾಧೆ ಆಗೋಲ್ಲ, ಕರ್ತೃತ್ವ ಬುದ್ಧಿಯು ಬಾಧಿತವಾಗಲ್ಲ, ಲೋಕಾಂತರೂ ಬಾಧಿತವಾಗಲ್ಲ. ಇವನು ಈ ಮೀಮಾಂಸಕನು ಫಲಹೇತುಗಳಿಗಿಂತ ತಾನು ಬೇರೆ ಅಂತ ತಿಳ್ಕೊಳಕ್ ಮುಂಚೆನೆಯೇ, ಅಂದ್ರೆ ಹುಡುಗನಾಗಿದ್ದಾಗಲೇನೆ ಅವನಿಗೆ ಆತ್ಮಾಭಿಮಾನ ಅವನಿಗೆ ಸಿದ್ಧವಾಗಿರುತ್ತೆ ದೇಹಾದಿಗಳಲ್ಲಿ. ಶಾಸ್ತ್ರವಾಕ್ಯದಿಂದ ಶ್ರವಣ ಮಾಡಿ ನಾನು ಈ ಜನ್ಮಕ್ಕೆ ಬಂದವನೇ ಹೊರತು ಈ ಜನ್ಮವೇ ನನ್ನ ಜನ್ಮ, ಈ ದೇಹವೇ ನಾನು, ಇಷ್ಟೇ ನಾನು ಅಂತ ಅಂದ್ಕೊಳ್ಳಲ್ಲ. ಆಮೇಲೆ ಇದಕ್ಕಿಂತ ಬೇರೆ ಅಂತ ತಿಳ್ಕೊಂಡ್ಬಿಟ್ಟು ನಂಬಿಕೆಯಿಂದ ಅವನು ಕರ್ಮವನ್ನು ಮಾಡ್ತಾ ಇದಕ್ಕೆ ಹೋಗ್ತಾನೆ. ಅವನ ಜ್ಞಾನ ಫಲಹೇತುಗಳಿಂದ ಬೇರೆ ಆಗಿದ್ದೀನಿ ಜ್ಞಾನ ಶ್ರದ್ಧಾ ಜ್ಞಾನವೇ ಹೊರತು ಅನುಭವ ಜ್ಞಾನ ಅಲ್ಲ. ಅದು ಜ್ಞಾನಿಯ ಜ್ಞಾನ ಶ್ರದ್ಧಾ ಜ್ಞಾನ ಅಲ್ಲ, ಅದು ಅನುಭವ ಪರ್ಯಂತವಾದ ಜ್ಞಾನ. ಹಾಗಾಗಿ ವ್ಯತಿರಿಕ್ತವಾದ ದೇಹೇಂದ್ರಿಯ ಮನೋಬುದ್ಧಿ ಬೇರೆಯಾಗಿರುವ ಆತ್ಮದರ್ಶನ ಆತ್ಮಜ್ಞಾನ ಏನಿದೆ ಇದನ್ನು ತಿಳ್ಕೊಳ್ಳೋಕೆ ಮುಂಚೆನೆಯೇ ಈ ಫಲಹೇತುಗಳಲ್ಲಿ ಆತ್ಮಾಭಿಮಾನ ಅವನಿಗಿದೆ. ಧರ್ಮಾಧರ್ಮಗಳಲ್ಲೂ ಶರೀರದಲ್ಲೂ ಆತ್ಮಾಭಿಮಾನ ಅವನಿಗಿದೆ, ಇದ್ದೇ ಇರುತ್ತೆ ಅವನಿಗೆ. ಜ್ಞಾನ ಬೇರೆ ಅಂತ ತಿಳ್ಕೊಂಡಾಗ್ಲೂ ಆತ್ಮಾಭಿಮಾನ ಇದ್ದೇ ಇರುತ್ತೆ ಅವನಿಗೆ. ಹೇಳ್ತಾ ಇದ್ದಾರೆ ಮೀಮಾಂಸಕರಿಗೆ, ನಾನು ಜನ್ಮಾಂತಕ ಲೋಕಾಂತ ಸಂಬಂಧ ಪಡ್ಕೊಂಡಿದ್ದೀನಿ ಅಂತ ಅಂದಾಗಲೂ ಧರ್ಮಾಧರ್ಮಗಳಲ್ಲೂ ದೇಹಾದಿಗಳಲ್ಲೂ ಆತ್ಮಾಭಿಮಾನ ಇದ್ದೇ ಇರುತ್ತೆ, ಅದೇನು ಬಾಧಿತವಾಗಿರಲ್ಲ. ಪ್ರತಿಬಂಧ ನಿಯೋಗ ಪ್ರತಿಷೇಧಾರ್ಥೋ ಹಿ ಫಲಹೇತುಭ್ಯಾಂ ಆತ್ಮನಃ ಅನ್ಯತ್ವಂ ಪ್ರತಿಬದ್ಧತೆ ನ ಪೂರ್ವಂ. ನಿಯೋಗಕ್ಕೂ ಪ್ರತಿಷೇಧಕ್ಕೂ ಅರ್ಥವನ್ನು ಕಂಡುಕೊಂಡವನು. ಅಗ್ನಿಹೋತ್ರ ಮಾಡಬೇಕು ನಿಯೋಗ, ತಪ್ಪು ಮಾಡಬಾರ್ದು ಅಂತ ಪ್ರತಿಷೇಧ. ಇದರ ಅರ್ಥವನ್ನು ಕಂಡುಕೊಂಡವನು ಹಾಗಾದ್ರೆ ನಾನು ಈ ಧರ್ಮಾಧರ್ಮಕ್ಕೂ ಈ ಶರೀರಕ್ಕೂ ನಾನು ಬೇರೆಯಾಗಿದ್ದೀನಿ, ನನ್ನ ಹತ್ರ ಶಾಸ್ತ್ರ ಅಗ್ನಿಹೋತ್ರ ಮಾಡು ಈ ಸ್ವರ್ಗಕ್ಕೆ ಹೋಗ್ತೀಯ ಅಂತ ಹೇಳ್ತಾ ಇದೆ. ಇದನ್ನು ಮಾಡಬೇಡ, ಮಾಡಬಾರ್ದನ್ನು ಮಾಡಿದ್ರೆ ಅಧೋ ಜನ್ಮ ಆಗತ್ತೆ ಅಂತ ಹೇಳ್ತಾ ಇದೆ. ಅಂದ್ರೆ ಏನಾಯ್ತು, ನಾನು ದೇಹೇಂದ್ರಿಯ ಮನೋಬುದ್ಧಿಗಿಂತ ನಾನು ಬೇರೆ ಆಗಿದ್ದೀನಿ ಅಂತ ಆಮೇಲೆ ತಿಳ್ಕೊತಾನೆ. ಮುಂಚೆನೆ ಈ ಜ್ಞಾನ ಇರಲ್ಲ ಅವನಿಗೆ. ಆತ್ಮನಃ ಅನ್ಯತ್ವಂ ತಿಳ್ಕೊಂಡವನು ಅನ್ಯತ್ವಂ ಪ್ರತಿಬದ್ಧತೆ ನ ಪೂರ್ವಂ, ಮೊದಲೇ ಅವನಿಗೆ ಈ ವ್ಯತಿರಿಕ್ತ ಜ್ಞಾನ ಇರಲ್ಲ. ಅಷ್ಟೇ ಅಲ್ಲ, ಈ ವ್ಯತಿರಿಕ್ತ ಜ್ಞಾನವು ಅನುಭವ ಪರ್ಯಂತವಾದ ಜ್ಞಾನವಲ್ಲ ಅಷ್ಟೇ. ಕೇಳಿಮ್ಮ ಗುರುಗಳೇ, ತುಂಬಾ ಚೆನ್ನಾಗಿದೆ. ನಾಳೆ ನಿಧಾನಕ್ಕೆ ಹೇಳಿ ಗುರುಗಳೇ, ಬೇಗ 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 ಹೇಳ್ಬೇಡಿ. ಹೌದಾ, ಆಯ್ತು ಮುಗಿಸ್ಬಿಡ್ತೀನಿ, ಬಾಕಿ ಮುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ನಾಳೆ. ತಸ್ಮಾತ್ ವಿಧಿ ಪ್ರತಿಷೇಧ ಶಾಸ್ತ್ರಂ ಅವಿದ್ಯದ್ ವಿಷಮಿತಿ ಸಿದ್ಧಂ. ಒಟ್ಟೆ ಅದು ವಿಧಿ, ಇದನ್ನ ಮಾಡಬೇಕು ಅಂದ್ರೆ ವಿಧಿಶಾಸ್ತ್ರ, ಇದನ್ನ ಮಾಡಬಾರ್ದು ನಿಷೇಧ ಶಾಸ್ತ್ರ ಅಜ್ಞಾನಿಗಳಿಗೆ ಹೊರತು ಜ್ಞಾನಿಗಲ್ಲ. ಮೀಮಾಂಸಕರು ನಾನು ಬೇರೆ ಅಂತ ತಿಳ್ಕೊಂಡಿದ್ದು ದೇಹೇಂದ್ರಿಯ ಮನೋಬುದ್ಧಿಗಿಂತ ಅವರು ಅಜ್ಞಾನಿಗಳೇ. ಅವ್ರಿಗೂ ದೇಹಾಭಿಮಾನ ಹೋಗಿಲ್ಲ, ಧರ್ಮಾಧರ್ಮದಲ್ಲಿ ಆತ್ಮಾಭಿಮಾನ ಅಥವಾ ಸತ್ಯತ್ವ ಬುದ್ಧಿ ಹೋಗಿಲ್ಲ. ಅವರು ಬೇರೆ ಅಂತ ತಿಳ್ಕೊಂಡಿರೋದು ಬರೀ ನಂಬಿಕೆ ಭಾವನೆಯೇ ಹೊರತು ಅನುಭವ ಅಲ್ಲ. ಜ್ಞಾನಿಯ ಬೇರೆ ಅನ್ನೋ ಜ್ಞಾನ ಆ ತರಹ ಅಲ್ಲ. ಅವನಿಗೆ ಅನುಭವ ಪರ್ಯಂತವಾಗಿ ದೇಹೇಂದ್ರಿಯ ಮನೋಬುದ್ಧಿಯಿಂದ ಬೇರೆ ಅಂತಲೂ ತನ್ನನ್ನ, ಮತ್ತು ಪುಣ್ಯ ಪಾಪಗಳು ಇಲ್ಲವೇ ಇಲ್ಲ ಅಂತಲೂ, ಪ್ರಪಂಚವೂ ಇಲ್ಲವೇ ಇಲ್ಲ ಅಂತಲೂ ಆತ್ಮನೊಬ್ಬನೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದ ಮೀಮಾಂಸಕರ ವ್ಯತಿರಿಕ್ತ ಜ್ಞಾನಕ್ಕೂ ಜ್ಞಾನಿಗಳ ವ್ಯತಿರಿಕ್ತ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎರಡು ಒಂದೇ ತರಹ ಅಲ್ಲ. ಆಮೇಲೆ ಲಕ್ಷ್ಮೀ ಅಮ್ಮ ಬೇಡ. ಮೀಮಾಂಸಕರು ನಾನ್ ಬೇರೆ ಅಂತ ತಿಳ್ಕೊಂಡಿರೋದು ದ್ವೈತ ಕ್ಷೇತ್ರದಲ್ಲೇ ಹೌದು, ಕಾಣ್ತಾ ಇರ್ತಾರೆ. ಕರೆಕ್ಟ್. ಆತ್ಮನೊಬ್ಬನೇ ಸತ್ಯ ಅಂತ ತಿಳ್ಕೊಂಡಿಲ್ಲ. ಆತ್ಮ ಪರಿಚ್ಛಿನ್ನ ಬೇರೆ, ಅವನು ದೇಹೇಂದ್ರಿಯ ಮನೋಬುದ್ಧಿ ಬೇರೆ, ಧರ್ಮ ಬೇರೆ, ಆತ್ಮ ಬೇರೆ ಅಂತ ಅವ್ರ ದ್ವೈತಿಗಳೇ ಪಕ್ಕ. ಅದಕ್ಕೆ ಮೀಮಾಂಸಕರು ಅದ್ವೈತಿಗಳು ಅಲ್ಲವೇ ಅಲ್ಲ, ಮೀಮಾಂಸಕರು ದ್ವೈತಿಗಳೇ. ಇನ್ನು ಇದು ವಿವೇಕ ಚೂಡಾಮಣಿ.